Hello students, welcome back to Vignan Academy video number 5 of Ray Optics. ವಿಡಿಯೋ ನಂಬರ್ 4ನಲ್ಲಿ ಒಂದು ಒಳ್ಳೆ ಹಾರರ್ ಸ್ಟೋರಿನ ನೋಡಿದ್ವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಡಿಯೋ ನಂಬರ್ 4ನ ನೋಡ್ಕೊಂಬನ್ನಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸ್ಪೀಡ್ ಆಫ್ ಇಮ್ಯಾಜ್ ಇನ್ ದ ಪ್ಲೇನ್ ಮಿರರ್. ಒಂದು ಪ್ಲೇನ್ ಮಿರರಲ್ಲಿ ಮುಂದೆ ಆಬ್ಜೆಕ್ಟ್ ಮೂವ್ ಆಗ್ತಿದ್ರೆ ಸರ್ಟೆನ್ ಸ್ಪೀಡಲ್ಲಿ ಇಮ್ಯಾಜ್ ಎಷ್ಟು ಸ್ಪೀಡಲ್ಲಿ ಮೂವ್ ಆಗುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ಅದೇ ವಿಡಿಯೋ ನಂಬರ್ 5ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಅದ ಸ್ವಲ್ಪ ಟರ್ಮ್ಸ್ನ ಡಿಸ್ಕಸ್ ಮಾಡಿ ಅದಾದಮೇಲೆ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ದ ಫೋಕಲ್ ಲೆಂತ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಟು ಎವ್ರಿವನ್ ಗುಡ್ ಈವ್ನಿಂಗ್. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಸಂಜೆ. ನಿಮಗೆ ಬೇಕಾದ್ರೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ನೈಟ್ ಯಾವ್ದು ಬೇಕೋ ಅದು ತಗೊಳ್ಳಿ, ಮಿಕ್ಕಿದ್ದು ಡಸ್ಟ್ಬಿನ್ಗೆ ಹಾಕಿ. ಸೊ ಹಂಗಂತ ಹೇಳಿ ಗುಡ್ ನೈಟ್ ಅಂತ ಹೇಳಿಬಿಟ್ಟು ಮಲ್ಕೋಬೇಡಿ. ಸೊ ಟ್ರೈ ಟು ವಾಚ್ ದಿಸ್ ವಿಡಿಯೋ, ದ ವಿಡಿಯೋ ನಂಬರ್ 5 ಆಫ್ ರೇ ಆಪ್ಟಿಕ್ಸ್ ಅಬೌಟ್ ದ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್. Spherical mirrors. What is this spherical mirror? So first of all, ನಾವು ಪ್ಲೇನ್ ಮಿರರ್ ಅಂದರೆ ಏನು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಪ್ಲೇನ್ ಮಿರರ್ ಅಂದರೆ ವಿತೌಟ್ ಎನಿ ಕರ್ವೇಚರ್, ಏನು ಬೆಂಡ್ ಆಗ್ದಿರ ಸ್ಟ್ರೈಟ್ ಆಗಿ ಒಂದು ಕಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ, ಇನ್ನೊಂದು ಕಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಇಂಥದ್ದನ್ನ ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ. ಸೊ ಈಗ ಸ್ಪೆರಿಕಲ್ ಮಿರರ್ ಅಂದರೆ ಏನು? ಸೊ ನೀವು ಆಲ್ರೆಡಿ ನೋಡಿರ್ತೀರಿ, ಡೈಲಿ ಲೈಫಲ್ಲಿ ಸ್ಪೆರಿಕಲ್ ಮಿರರ್ಸ್ನ ನೋಡಿರ್ತೀವಿ. ಸೊ ಆಲ್ರೆಡಿ ಕೆಲವರು ಓದಿರೋರು ಆದರೆ ದೇ ಮೈಟ್ ಹ್ಯಾವ್ ಆಲ್ರೆಡಿ ನೋ ದಿಸ್ ಒನ್. ಸೊ ಲೆಟ್ ಮೀ ಕನ್ಸಿಡರ್ ಒನ್ ಸ್ಪಿಯರ್, ಹಾಲೋ ಸ್ಪಿಯರ್ನ ಕನ್ಸಿಡರ್ ಮಾಡ್ತೀನಿ. ಹಾಲೋ ಸ್ಪಿಯರ್ ಅಂದರೆ ಮೇಲ್ಗಡೆ ಮಾತ್ರ ಮೆಟೀರಿಯಲ್ ಇದೆ, ಯಾವುದೋ ಒಂದು ಮೆಟೀರಿಯಲ್, ಮೇ ಬಿ ಮೇಡಪ್ ಆಫ್ ಗ್ಲಾಸ್ ಆರ್ ಮೇಡಪ್ ಆಫ್ ಟೆನ್ನಿಸ್ ಬಾಲ್ ಅಂತ ಅನ್ಕೊಳ್ಳಿ. ಲೆಟ್ ಮೀ ಕನ್ಸಿಡರ್ ಎ ಟೆನ್ನಿಸ್ ಬಾಲ್. ಸೊ ಮೇಲ್ಗಡೆ ಮಾತ್ರ ಲೇಯರ್ ಇದೆ, ಒಳಗಡೆ ಕ್ಯಾವಿಟಿ ಇದೆ. 3 ಡೈಮೆನ್ಷನ್ ಒಂದು ಸ್ಪಿಯರ್ನ ಕನ್ಸಿಡರ್ ಮಾಡಿದ್ದೀನಿ ನಾನು, 3 ಡೈಮೆನ್ಷನ್. ಸೊ ಈಗ ಚಾಕುನ ತಗೊಳ್ಳಿ, ಇಲ್ಲಿ ಕಚಕ್ ಅಂತ ಕಟ್ ಮಾಡಿ, ಕಟ್ ದಿಸ್ ಪೋರ್ಷನ್, ಈ ಪೋರ್ಷನ್ನ ಕಟ್ ಮಾಡಿ. ಇದೇನಿದು ಆ್ಯಕ್ಚುಲಿ ಇದು ಟೆನ್ನಿಸ್ ಬಾಲ್. ಇದು ಟೆನ್ನಿಸ್ ಬಾಲು, 3 ಡೈಮೆನ್ಷನಲ್ ಜಾಮೆಟ್ರಿಕಲ್ ಫಿಗರ್ ಇದು. ಸೊ ಒಂದು ಪೀಸ್ನ ಇಲ್ಲಿ ಕಟ್ ಮಾಡಿ ಗರಗಸ ತಗೊಂಡು ಗಜ್ 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 ಅಂತ. ಅದೇ ಥರ ಈ ಕಡೆನೂ ಒಂದು ಪೀಸ್ನ ಕಟ್ ಮಾಡಿ ಗರ 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 ಅಂತ ಕಟ್ ಮಾಡಿ. ಸೊ ಈಗ ಉಳಿದಿರ್ತಕ್ಕಂಥ ಪೋರ್ಷನ್ನ ನಾನು ಕಿತ್ತು ಆಚೆಗೆ ಹಸಿತೀನಿ. ಸೊ ಈಗ ನಮಗೆ ರಿಮೈನಿಂಗ್ ಪೋರ್ಷನ್ ಏನಿದೆ, ಈ ರಿಮೈನಿಂಗ್ ಪೋರ್ಷನ್ಗಳನ್ನು ನಾನು ಕನ್ಸಿಡರ್ ಮಾಡಿ ಪಾಲಿಷ್ ಮಾಡ್ತೀನಿ. ಅಂದರೆ ಒಂದು ಕಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ಒಳಗಡೆ ಏನಾದರೂ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ಸಿಲ್ವರ್ ಪೇಂಟ್ ಬರುತ್ತಲ್ಲ, ಸಿಲ್ವರ್ ಪೇಂಟ್ನ ಹೊರಗಡೆ ಹಾಕಿದ್ರೆ ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಸೊ ಒಳಗಡೆ ಇರ್ತಕ್ಕಂಥ ಸರ್ಫೇಸು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ, ಹೌದಾ? ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಅದೇ ಥರ ಇನ್ನೊಂದು ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ಗೆ ಒಳಗಡೆ ಸಿಲ್ವರ್ ಪೇಂಟ್ನ ಕೋಟ್ ಮಾಡಿ, ಸಿಲ್ವರ್ ಪೇಂಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗೋಕ್ಕಷ್ಟೇ. ಹೊರಗಡೆ ಏನಾಗುತ್ತೆ? ಸೊ ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಸೊ ಹೊರಗಡೆ ಇರ್ತಕ್ಕಂಥದ್ದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದು ಒಳಗಡೆ ಇರ್ತಕ್ಕಂಥದ್ದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ. ಅದೇ ಥರ ಈ ಮಿರರ್ನಲ್ಲಿ ಸೊ ದಿಸ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಹೊರಗಡೆ ಇರ್ತಕ್ಕಂಥ ಪೋರ್ಷನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದೆ, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದೆ. ಸೊ ಈ ಥರ ನಿಮಗೆ ಒಬ್ಟೈನ್ ಆಗಿರ್ತಕ್ಕಂಥ ಈ ಮಿರರ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಕೈಂಡ್ ಆಫ್ ಮಿರರ್ ಆ್ಯಸ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್, ಈ ಮಿರರ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಒಬ್ಟೈನ್ ಆಗಿರ್ತಕ್ಕಂಥ ಮಿರರ್ನ ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಂದರೆ ಒಂದು ಟೆನ್ನಿಸ್ ಬಾಲ್ನ ತಗೊಳ್ಳಿ, ಆ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ಕಚಕ್ ಕಚಕ್ ಅಂತ ಕಟ್ ಮಾಡಿ ಹೊರಗಡೆ ಏನಾದರೂ ನೀವು ಸಿಲ್ವರ್ ಪೈಂಟ್ನ ಮಾಡಿದ್ರೆ ಹೊರಗಡೆ ಇರ್ತಕ್ಕಂಥದ್ದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಅಂದರೆ ಇದ್ರ ಮೇಲೆ ಲೈಟ್ ಬಿದ್ದರೆ ಹಂಗೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೊಂದು ಲಾಸ್ ಇದೆ, ನಾನು ಹೇಳ್ತೀನಿ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ, ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ಒಳಗಡೆ ಸಿಲ್ವರ್ ಪೇಂಟಿಂಗ್ ಮಾಡಿದ್ರೆ ಒಳಗಡೆ ಒಂದು ಲೈಟ್ ಬಿದ್ದರೆ ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಲೈಕ್ ದಿಸ್. ಸೊ ಇಂಥ ಮಿರರ್ನ ನಾವೇನಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಇಂಥ ಮಿರರ್ನ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಹೌ ಯು ಒಬ್ಟೈನ್. ಸೊ ಆ್ಯಕ್ಚುಲಿ ಮಾಡುವಾಗ ಪೂರ್ತಿ ಸ್ಪಿಯರ್ ಮಾಡಿಬಿಟ್ಟು ಕಟ್ ಮಾಡಿ ಏನು ಮಾಡಲ್ಲ.
ಸೊ ಡಿಸೈನ್ ಮಾಡೋವಾಗೆ ಇದನ್ನ ಮಾಡ್ತಾರೆ. ನಿಮ್ಮ ಲ್ಯಾಬಲ್ಲಿ ಇರ್ತಕ್ಕಂಥ ಮಿರರ್ಸ್ನ ಇದನ್ನ ಮಾತ್ರ ಡಿಸೈನ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಇದು ದಿಸ್ ವಾಸ್ ಅ ಪಾರ್ಟ್ ಆಫ್ ಸ್ಪಿಯರ್. ನೀವು ಬೇಕಾದ್ರೆ ಒಂದು ಮಿರರ್ನ ತಗೊಂಡು ಅದಕ್ಕೊಂದು ಸ್ಪಿಯರ್ನ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಮಿರರ್. ಸೊ ಲೆಟ್ ಅಸ್ ಡಿಸ್ಕಸ್ ಸಮ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್. ಕೆಲವೊಂದು ಟರ್ಮ್ಸ್ ಇದೆ, ಏನದು ಅಂತ ನೋಡೋಣ. ಲೆಟ್ ಅಸ್ ಸಿ ಒನ್ ಬೈ ಒನ್. ಟರ್ಮ್ಸ್ ರಿಲೇಟೆಡ್ ಟು convex and concave mirror. To be specifically term related to spherical mirrors. Spherical mirrors ಯಾವ ಟರ್ಮ್ ಬರುತ್ತೆ ಅದರಲ್ಲಿ ಫಸ್ಟ್ ಟರ್ಮ್ ಹೇಳ್ತೀವಿ ಪೋಲ್. ಪೋಲ್ 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 ಇದಕ್ಕೆ ಇನ್ನೊಂದು ವರ್ಡ್ ಇದೆ, ಇದನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ನೋಡಿ, ಒಂದು ಮಿರರ್ನ ತಗೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ಒನ್ ಮಿರರ್. ಸೊ ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ಹೊರಗಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ. ಇದೆಂತ ಮಿರರು? ದಿಸ್ ಈಸ್ ಎ ಕಾನ್ಕೇವ್ ಮಿರರ್. ಇದನ್ನ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಟು ಬಿ ಸ್ಪೆಸಿಫಿಕಲಿ ಕಾನ್ಕೇವ್ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಸೊ ಜಸ್ಟ್ ನಾವು ಕಾನ್ಕೇವ್ ಮಿರರ್ ಅಂದರೆ ಸಾಕು. ಸೊ ಇದು ಕಾನ್ಕೇವ್ ಮಿರರು. ಈ ಕಡೆ ಇನ್ನೊಂದು ಬರಿತೀನಿ. ಸೊ ಐ ವಿಲ್ ರೈಟ್ ಹಿಯರ್ ದಿಸ್ ಆಸ್ ಕಾನ್ವೆಕ್ಸ್ ಮಿರರ್. ಇದನ್ನ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್ ಸ್ಪೆರಿಕಲ್ ಮಿರರ್. ಈಗ ಸೊ ಒಂದು ತ್ರೀ ಡೈಮೆನ್ಷನಲ್ ಪಿಕ್ಚರ್. ಸೊ ಇದ್ರ ಮಿಡ್ಲ್ ಪೋರ್ಷನ್ ಇರುತ್ತಲ್ಲ, ಜಾಮೆಟ್ರಿಕಲ್ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಇದೊಂದು ಮಿರರ್ ಇದೆ, ಎ ಪಾರ್ಟ್ ಆಫ್ ಸ್ಪಿಯರ್. ಟೆನ್ನಿಸ್ ಬಾಲ್ ಇದೆ, ಒಂದು ಪೀಸ್ ಕಟ್ ಮಾಡಿ ಇಲ್ಲಿ ಸಪ್ರೇಟ್ ಮಾಡಿದ್ವಿ, ಒಳಗಡೆ ಸಿಲ್ವರ್ ಪೇಂಟ್ನ ಹಾಕಿದ್ದೀವಿ. ಸೊ ಇದನ್ನು ತಗೊಂಡು ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಆ ಮಿರರ್ದು ಸೆಂಟರ್ ಪೋರ್ಷನ್ ಇರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ. ವಿ ಇಂಡಿಕೇಟ್ ವಿತ್ ದ ಸಿಂಬಲ್ ಪಿ. ಸೊ ಪಿ ಈಸ್ pole, or it can be written as vertex. So it is a geometrical center of a given spherical mirror. So ಅದೇ ತರ ಇದಕ್ಕೂ ಡಿಫೈನ್ ಮಾಡಬಹುದು, ಇಲ್ಲಿ P ಅಂತ ಬರೀಬೇಕಾಗುತ್ತೆ. So that is the first thing. So geometrical center, or it is also called pole or vertex. Next is center of curvature. Center of curvature. So I will erase this one. Pole is a geometrical center. Geometrical center of given spherical surface. Given spherical surface. ಆಯ್ತಾ? ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸೆಂಟರ್ ಆಫ್ ಕರ್ವೇಚರ್. ಇದು ಪೋಲ್, ಇದು ಜಾಮೆಟ್ರಿಕಲ್ ಸೆಂಟರ್ ಅಂದರೆ ಕೊಟ್ಟಿರ್ತಕ್ಕಂಥ ಮಿರರ್ದು ಜಾಮೆಟ್ರಿಕಲಿ ಮಿಡ್ಲ್ ಪಾಯಿಂಟ್ ಇರುತ್ತಲ್ಲ, ಅದನ್ನು ಪೋಲ್ ಅಂತ ಕರಿತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ಸಿಂಬಲ್ ಪಿ. ಪಿ ವರ್ಡಿಂದ, ಪಿ ಲೆಟರಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್. Center of curvature. Center of curvature. Center of curvature. Symbol C. So let me consider ಒಂದು ಸ್ಪೆರಿಕಲ್ ಮಿರರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸೇಮ್ ಡೆಫಿನೇಷನ್ ಇಸ್ ಈವನ್ ಅಪ್ಲಿಕೇಬಲ್ ಫಾರ್ ಅದರ್ ಟೈಪ್ ಆಫ್ ಮಿರರ್ ಆಲ್ಸೋ. ಇನ್ನೊಂದು ಮಿರರ್ಗೂ ಬೇಕಾದ್ರೆ ಇದೇ ಡೆಫಿನೇಷನ್ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಯಾವ ಮಿರರು? ಹೊರಗಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ಒಳಗಡೆ ಮಾತ್ರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ. ಇದೆಂಥ ಮಿರರು? ಇಟ್ ಈಸ್ ಎ ಕಾನ್ಕೇವ್ ಮಿರರ್. ಇಟ್ ಈಸ್ ಎ ಕಾನ್ಕೇವ್ ಮಿರರ್. ಸೊ ಈಗ ಇದೆಲ್ಲಿಂದ ಬಂತು? ಆ್ಯಕ್ಚುಲಿ ಡಿಸೈನ್ ಮಾಡುವಾಗ ಇಷ್ಟೇ ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಷ್ಟನ್ನೇ ಮಾಡ್ತಾರೆ. ಬಟ್ ಇದನ್ನು ನಾವು ಇಟ್ ಈಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್ ಅಂತ ಅಸ್ಯೂಮ್ ಮಾಡ್ಕೋಬೋದಾ? ಆ್ಯಕ್ಚುಲಿ ಇಟ್ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಎ ಸ್ಪಿಯರ್. ಇದೊಂದು ಸ್ಪಿಯರ್ನ ಭಾಗ ಅಂತ ಅಸ್ಯೂಮ್ ಮಾಡ್ಕೋಬೋದು. ವಿ ಕ್ಯಾನ್ ಅಸ್ಯೂಮ್ ಲೈಕ್ ದಿಸ್. ದಿಸ್ ಈಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್. ಕೊಟ್ಟಿರ್ತಕ್ಕಂಥ ಕಾನ್ಕೇವ್ ಮಿರರು ಒಂದು ಸ್ಪಿಯರ್ನ ಭಾಗ ಆಗಿದೆ, ಹೌದಾ? ಇಲ್ಲೊಂದು ಸ್ಪಿಯರ್ ಇತ್ತು, ಅದನ್ನು ಕಟ್ ಮಾಡಿ ಹೊರಗಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮಾಡಿದ್ರೆ, ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮಾಡಿದ್ರೆ ಇದನ್ನೇ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಆ್ಯಕ್ಚುಲಿ ಇಲ್ಲೊಂದು ಸ್ಪಿಯರ್ ಇದೆ ಅಂತ ಅನ್ಕೋಬೋದು. ಇದು ಆ ಸ್ಪಿಯರ್ನ ಒಂದು ಭಾಗ ಆಗಿದೆ. ಇಂಥ ಸ್ಪಿಯರ್ಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ. ಅಂದರೆ ಒಂದು ಸೆಂಟರ್ ಇರುತ್ತಲ್ಲ, ಅದನ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಇಲ್ಲಿರ್ತಕ್ಕಂಥ ಜಾಮೆಟ್ರಿಕಲ್ ಸೆಂಟರ್ನ ನಾವೇನಂತ ಕರಿದ್ವಿ? ಪೋಲ್ ಪಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿದೆ, ವರ್ಟೆಕ್ಸ್ ಇದೆ. ಸೊ ಜಾಮೆಟ್ರಿಕಲ್ ಸೆಂಟರ್ನ ಪೋಲ್ ಅಂತ ಕರಿತೀವಿ. ಸೊ ಈ ಕೊಟ್ಟಿರ್ತಕ್ಕಂಥ ಸ್ಪೆರಿಕಲ್ ಸರ್ಫೇಸು ಯಾವುದೋ ಒಂದು ಸ್ಪಿಯರ್ಗೆ ಸೆಂಟರ್ ಆಗಿದೆ. ಸೆಂಟರ್ ಯಾವುದೋ ಒಂದು ಸ್ಪಿಯರ್ಗೆ ಪಾರ್ಟ್ ಆಗಿದೆ. ಆ ಸ್ಪಿಯರ್ ಸೆಂಟರ್ ಏನಂತ ಕರಿತೀವಿ? ಸ್ಪಿಯರ್ನ ಸೆಂಟರ್ ಏನಂತ ಕರಿತೀವಿ? ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ it is the center, to be specifically, it is the center of sphere
sphere whose part is the given spherical surface is the given spherical surface ಅದೇ ತರ ನೀವು ಬೇಕಾದ್ರೆ ಕಾನ್ವೆಕ್ಸ್ ಮಿರರ್ ಇಲ್ಲಿ ಡಿಫೈನ್ ಮಾಡಿರೋದು ಕಾನ್ಕೇವ್ ಮಿರರ್ಗೆ ದಿಸ್ ಈಸ್ ಎ ಕಾನ್ಕೇವ್ ಮಿರರ್ ಅದೇ ತರ ನೀವು ಕಾನ್ವೆಕ್ಸ್ ಮಿರರ್ಗೆ ಬೇಕಾದ್ರೆ ಡಿಫೈನ್ ಮಾಡ್ಬೋದು ಸೊ ನೋಡಿ ಇಲ್ಲೊಂದು ಕಾನ್ವೆಕ್ಸ್ ಮಿರರ್ ಇದೆ ಅಂತ ಅನ್ಕೊಳ್ಳೋಣ ಸೊ ಇದು ಯಾವ ತರ ಮಿರರು ದಿಸ್ ಈಸ್ ಕಾನ್ವೆಕ್ಸ್ ಮಿರರ್ ಸೊ ಇದನ್ನ ನಾವು ಒಂದು ಸ್ಪಿಯರ್ನ ಭಾಗ ಅಂತ ಅನ್ಕೋಬಹುದು ಆ ಸ್ಪಿಯರ್ ಈ ತರ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಲೆಟ್ ಅಸ್ ಅಸ್ಯೂಮ್ ಈ ತರ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ಈ ಸ್ಪಿಯರ್ದು ಭಾಗನೇ ಈ ಕಾನ್ವೆಕ್ಸ್ ಮಿರರ್ ಈ ಸ್ಪಿಯರ್ಗೆ ಒಂದು ಸೆಂಟರ್ ಇರುತ್ತೆ ಅದನ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಆಯ್ತಾ ಸೊ ದಟ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್ ಸೊ ನೆಕ್ಸ್ಟ್ ಒನ್ ಇಸ್ ಪ್ರಿನ್ಸಿಪಾಲ್ ಆಕ್ಸಿಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರ್ಕೊಳ್ಳಿ ಪ್ರಿನ್ಸಿಪಾಲ್ ಆಕ್ಸಿಸ್ ಐ ರಿಪೀಟ್ ಪ್ರಿನ್ಸಿಪಾಲ್ ಆಕ್ಸಿಸ್ ಸೊ ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಾಲ್ ಯಾಕಂತಿದ್ದೀರಿ ಸೊ ಹೇಳ್ತೀನಿ ಸೊ ಸ್ಪೆಲ್ಲಿಂಗ್ ಪ್ರಿನ್ಸಿಪಾಲ್ ಆಕ್ಸಿಸ್ ಪ್ರಿನ್ಸಿಪಲ್ ಅಂದರೆ ಸಿದ್ಧಾಂತ ಅಂತ ಮೀನಿಂಗ್ ಸಿದ್ಧಾಂತ ಪ್ರಿನ್ಸಿಪಾಲ್ ನಿಮ್ಮ ಪ್ರಾಂಶುಪಾಲರು ಯಾಕೆ ಅವ್ರನ್ನ ಪ್ರಿನ್ಸಿಪಾಲ್ ಅಂತ ಕರೀತಾರೆ ಹಿ ಈಸ್ ಎ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಮೇನ್ ಪರ್ಸನ್ ಅದೇ ಥರ ಇಲ್ಲಿ ಒಂದು ಆಕ್ಸಿಸ್ ಇದೆ ಅದೇ ಮೇನ್ ಆಕ್ಸಿಸ್ ಆಗಿರುತ್ತೆ ಅದನ್ನು ಯಾವ ಥರ ಡಿಫೈನ್ ಮಾಡೋದು ನೋಡಿ ಪ್ರಿನ್ಸಿಪಾಲ್ ಇಟ್ ಈಸ್ ಅ ಮೇನ್ ಆಕ್ಸಿಸ್ ಅದಕ್ಕೆ ನಾವೇನಂತ ಕರಿತೀವಿ ಪ್ರಿನ್ಸಿಪಾಲ್ ಆಕ್ಸಿಸ್ ಸೊ ಜಸ್ಟ್ ಕನ್ಸಿಡರ್ ಎ ಕಾನ್ಕೇವ್ ಮಿರರ್ ಒಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡಿ ಸೊ ಈಗ ಒಂದು ಇಮ್ಯಾಜಿನರಿ ಲೈನ್ನ ಕನ್ಸಿಡರ್ ಮಾಡಿ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದ ಪೋಲ್ ಫಾರ್ ದ ಗಿವೆನ್ ಸ್ಪೆರಿಕಲ್ ಸರ್ಫೇಸ್ ಕೊಟ್ಟಿರ್ತಕ್ಕಂಥ ಸ್ಪೆರಿಕಲ್ ಸರ್ಫೇಸ್ ಪೋಲ್ ಮತ್ತೆ ಜಾಮೆಟ್ರಿಕಲ್ ಸೆಂಟರ್ ಪೋಲ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ಇಮ್ಯಾಜಿನರಿ ಲೈನ್ ಪಾಸ್ ಆಗತ್ತಲ್ಲ ಅದನ್ನೇ ನಾವೇನಂತ ಕರಿತೀವಿ ಪ್ರಿನ್ಸಿಪಾಲ್ ಆಕ್ಸಿಸ್ ಪಾಲ್ ಆಕ್ಸಿಸ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರ್ಕೊಳ್ಳಿ ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಬರೀಬೇಡಿ ಪ್ರಿನ್ಸಿಪಲ್ ಅಂದರೆ ಸಿದ್ಧಾಂತ ಸೊ ಇಟ್ ಪ್ರಿನ್ಸಿಪಾಲ್ ಅಂದರೆ ಮೈನ್ ಆಕ್ಸಿಸ್ ಇದೇ ಮೈನ್ ಆಕ್ಸಿಸ್ ಆಗಿರುತ್ತೆ ಇದನ್ನ ರೆಫರೆನ್ಸ್ ಆಗಿ ತಗೊಂಡು ನಾವೆಲ್ಲ ಡಿಸ್ಕಷನ್ ಮಾಡ್ತೀವಿ ಸೊ ದಿಸ್ ಈಸ್ ಪ್ರಿನ್ಸಿಪಾಲ್ ಆಕ್ಸಿಸ್ ಆಯ್ತಾ ಸೊ ನೆಕ್ಸ್ಟ್ ವಿ ವಿಲ್ ಡಿಫೈನ್ ದ ಫೋಕಸ್ ಆಯ್ತಾ ಇದು ಸೊ ಲೆಟ್ ಅಸ್ ಎರೇಸ್ ದಿಸ್ ಒನ್ ಸೊ ಇನ್ನೊಂದಿದೆ ರೇಡಿಯಸ್ ಆಫ್ ಕರ್ವೇಚರ್ ಅದಕ್ಕಿಂತ ಮೊದಲು ಫೋಕಸ್ಗಿಂತ ಮೊದಲು ರೇಡಿಯಸ್ ಆಫ್ ಕರ್ವೇಚರ್ ಇನ್ನೊಂದಿದೆ ಸೊ ಐ ವಿಲ್ ಡಿಫೈನ್ ದಟ್ ಆಲ್ಸೋ ರೇಡಿಯಸ್ ಆಫ್ ಕರ್ವೇಚರ್ ರೇಡಿಯಸ್ ಆಫ್ ಕರ್ವೇಚರ್ ಅದಕ್ಕೆ ಸಿಂಬಲ್ಲು ದೊಡ್ಡ ಆರ್ ಅಲ್ಲ ದೊಡ್ಡ ಆರ್ ಕ್ಯಾಪಿಟಲ್ ಆರ್ ಸೊ ಇದು ದೊಡ್ಡ ಅಕ್ಷರ ಆರು ಇದು ಸ್ಮಾಲ್ ಅಕ್ಷರ ಆರು ಸಣ್ಣ ಅಕ್ಷರ ಆರು ಇದಕ್ಕಿಂತ ಇದು ಎಷ್ಟು ವರ್ಷ ದೊಡ್ಡವನು ಗೊತ್ತಿಲ್ಲ ಎಂತ ಜೋಕು ಸೊ ರೇಡಿಯಸ್ ಆಫ್ ಕರ್ವೇಚರ್ ಕ್ಯಾಪಿಟಲ್ ಆರ್ ಸೊ ಕ್ಯಾಪಿಟಲ್ ಆರ್ ಅನ್ನೇನು ಅಂತ ಹೇಳ್ತೀನಿ ನೋಡಿ ಸೊ ಇಲ್ಲೊಂದು ಸ್ಪಿಯರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಸ್ಯೂಮ್ ದ ಗಿವೆನ್ ಸ್ಪೆರಿಕಲ್ ಸರ್ಫೇಸ್ ಇಸ್ ಎ ಪಾರ್ಟ್ ಆಫ್ ಸರ್ಟೈನ್ ಸ್ಪಿಯರ್ ಇದು ಒಂದು ಸ್ಪಿಯರ್ನ ಪಾರ್ಟ್ ಆಗಿತ್ತು ಆ ಸ್ಪಿಯರ್ಗೊಂದು ರೇಡಿಯಸ್ ಇತ್ತಲ್ಲ ಅದನ್ನೇ ನಾವೇನಂತ ಕರಿತೀವಿ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ ದ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ whose part is given spherical surface. So that is about radius of curvature. Next we will define about focus. ನೆಕ್ಸ್ಟ್ ಟರ್ಮ್ ಇದೆ ಫೋಕಸ್ ಬಗ್ಗೆ ಸ್ಟಡಿ ಮಾಡೋಣ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವೇನಾದರೂ 2x ಸ್ಪೀಡಲ್ಲಿ ನೋಡ್ತಿದ್ರೆ ಸ್ವಲ್ಪ ಸ್ಲೋ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡಿ ಫೋಕಸ್ ಬಗ್ಗೆ ಸ್ಟಡಿ ಮಾಡೋಣ ವಾಟ್ ಇಸ್ ದಿಸ್ ಫೋಕಸ್ ಲೈಫಲ್ಲಿ ಫೋಕಸ್ ಇಂಪಾರ್ಟೆಂಟು ಅದೇ ಥರ ನಿಮಗೆ ಫೋಕಸ್ ಇಲ್ಲ ನೀವು ಫೋಕಸ್ ಬಗ್ಗೆ ಸ್ಟಡಿ ಮಾಡ್ತೀರ ಫೋಕಸ್ ಹ್ಯಾಸ್ ಟು ಬಿ ದೇರ್ ಯಾಕೆ ಹೋಗ್ತಿಲ್ವಲ್ಲ ಲೆಟ್ ಮಿ ಸಿ ಯಾ ಫೋಕಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಫೋಕಸ್ ಇದರ ಸಿಂಬಲ್ ಕ್ಯಾಪಿಟಲ್ ಎಫ್ ಸೊ ಆಲ್ವೇಸ್ ರಿಮೆಂಬರ್ ನೀವು ಫೋಕಸ್ನ ಡಿಫೈನ್ ಮಾಡಬೇಕಾದ್ರೆ ಯು ನೀಡ್ ದ ಕಾನ್ಸೆಪ್ಟ್ ಆಫ್ ಪ್ಯಾರಾಕ್ಸಿಯಲ್ ರೇಸ್
ಸೊ ಟು ಡಿಫೈನ್ ಫೋಕಸ್, we should consider paraxial rays. We should consider paraxial rays. ಏನಿದು paraxial rays? ನಾ ಹೇಳ್ತೀನಿ ಏನು ಅಂತ. So let me consider a concave mirror. So concave ಅಂದ್ರೆ ಒಳಗಡೆ ಇರುತ್ತಾ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಹೊರಗಡೆ ಇರುತ್ತಾ? ಒಳಗಡೆ ಏನಿರುತ್ತೆ? ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಒಳಗಡೆ ಇರುತ್ತೆ. ಸೊ ಇಂಥ ಮಿರರ್ನ ನಾವೇನಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ದಿಸ್ ಈಸ್ ಅ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಸೊ ಇಲ್ಲೊಂದು ಜಾಮೆಟ್ರಿಕಲ್ ಸೆಂಟರ್ ಇರುತ್ತೆ, ಇದನ್ನು ಪೋಲ್ ಅಂತ ಕರಿತೀವಿ. ಇಲ್ಲೊಂದು ಸ್ಪಿಯರ್ ಇರುತ್ತೆ, ಆ ಸ್ಪಿಯರ್ಗೆ ಒಂದು ಸೆಂಟರ್ ಇರುತ್ತೆ, ಅದನ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆದಿದ್ವಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದೆ, ದಟ್ ಈಸ್ ಅ ರೇಡಿಯಸ್ ಆಫ್ ಕರ್ವೇಚರ್. ಮತ್ತೆ ಇಲ್ಲಿಂದ ಎ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ both C as well as P is called as principal axis. ಇದರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, principal axis. ನೋಡಿ, ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಅಂತ ಇರಬೇಕಂತ ಇಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ದು ಅದು ಕೂಡ ರೇಡಿಯಸ್ ಆಫ್ ಕರ್ವೇಚರ್, ಇಲ್ಲಿಂದ ಇಲ್ಲಿಗೆ ಬರ್ದು ರೇಡಿಯಸ್ ಆಫ್ ಕರ್ವೇಚರ್. ನೀವು ಕ್ಯಾನ್ ಡಿಫೈನ್ ಎನಿವನ್. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಪೆಷಲ್ ಕೇಸ್ ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ, ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಕೊಟ್ಟಿರ್ತಕ್ಕಂಥ ಸ್ಪೆರಿಕಲ್ ಸರ್ಫೇಸ್ಗೆ ಒಂದು ಲೈನ್ ಡ್ರಾ ಮಾಡಿದ್ರೆ ಅದು ಕೂಡ ರೇಡಿಯಸ್ ಆಫ್ ಕರ್ವೇಚರೇ ಆಗಿರುತ್ತೆ. ಆ ಲೆಂತ್ ಎಷ್ಟಿರುತ್ತೆ ಅದನ್ನ ಆರ್ ಅಂತ ಕರಿತೀವಿ. ಸೊ ಈಗ ಏನು ಡಿಫೈನ್ ಮಾಡಬೇಕು? ಫೋಕಸ್ನ ಡಿಫೈನ್ ಮಾಡಬೇಕು. ಫೋಕಸ್ನ ಡಿಫೈನ್ ಮಾಡಬೇಕಾದ್ರೆ ನಾವು ಪ್ಯಾರಾಕ್ಸಿಯಲ್ ರೇಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಏನು ಪ್ಯಾರಾಕ್ಸಿಯಲ್ ರೇಸ್? ವಾಟ್ ಆರ್ ದೀಸ್ ಪ್ಯಾರಾಕ್ಸಿಯಲ್ ರೇಸ್? ಸೊ ದ ರೇಸ್ ವಿಚ್ ಆರ್ ವೆರಿ ಕ್ಲೋಸ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ತುಂಬ ಹತ್ರ ಇರತಕ್ಕಂಥ ರೇಸ್ನ ಮಾತ್ರ ನಾವು ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ತುಂಬ ಹತ್ರ ಬರ್ತಕ್ಕಂಥ ರೇಸ್, ದ ರೇಸ್ ವಿಚ್ ಆರ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ದೇ ಆರ್ ವೆರಿ ಕ್ಲೋಸ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ತುಂಬ ಹತ್ರ ಇರಬೇಕು. ತುಂಬ ಹತ್ರ ಇದ್ದರೆ ಇಂಥ ರೇಸ್ನ ನಾವೇನಂತ ಕರಿತೀವಿ? ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ಪ್ಯಾರಾಕ್ಸಿಯಲ್ ರೇಸ್. ಸೊ ನಾವು ಫೋಕಸ್ನ ಡಿಫೈನ್ ಮಾಡಬೇಕಾದ್ರೆ ಈ ರೇಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲೆಲ್ಲೋ ಬಿದ್ದರೆ ಪ್ರಿನ್ಸಿಪಲ್ ಆಕ್ಸಿಸ್ ಇಲ್ಲಿದೆ, ಮಾರ್ಜಿನಲ್ಲಿ ಇಲ್ಲೊಂದು ರೇ ಬೀಳ್ತಿದೆ, ಇಲ್ಲಿ ಇನ್ನೊಂದು ರೇ ಬೀಳ್ತಿದೆ ಅಂತ ಅಂದ್ಕೊಳ್ಳೋಣ. ಇಂಥ ರೇಸ್ನ ನಾವು ಮಾರ್ಜಿನಲ್ ರೇಸ್ ಅಂತ ಕರಿತೀವಿ. ಮಾರ್ಜಿನಲ್ ರೇಸ್ ಅಂತ ಕರಿತೀವಿ. ರೇಸ್, RAYS. ರೇಸ್ ಅಂದ್ರೇನು? It's a ray is a bundle, it's not bundle, ray is a path traveled by the light. ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಮಾರ್ಜಿನಲ್ ರೇಸ್ ನೋಡಿ, ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಅಲ್ಲೆಲ್ಲೋ ದೂರದಲ್ಲಿ ಬೀಳ್ತಕ್ಕಂಥ ಪ್ಯಾರಲಲ್ ರೇಸ್ನ ನಾವು ಮಾರ್ಜಿನಲ್ ರೇಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಹತ್ರ ಬರ್ತಕ್ಕಂಥ ರೇಸ್ನ ಇದನ್ನ ನಾವು ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಅಂಡ್ ದೇ ಆರ್ ಕ್ಲೋಸ್ ಟು ಈಚ್ ಅದರ್, ದೇ ಆರ್ ಕ್ಲೋಸ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಅಂತ ರೇಸ್ನ paraxial rays anta kariತೀವಿ. So these are the paraxial rays, the rays which are parallel, the rays which are parallel and close to principal axis principal axis are called paraxial rays. The marginal rays are the parallel rays which are far from the principal axis, which are far from the principal axis. ಇಂಥ ರೇಸ್ನ ನಾವೆಂತ ಕರಿತೀವಿ? ಮಾರ್ಜಿನಲ್ ರೇಸ್ ಅಂತ ಕರಿತೀವಿ. ಇಂಥ ರೇಸ್ನ ನಾವು ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ಈಗ ನಾವು ಪ್ರಿನ್ಸಿಪಲ್ ಫೋಕಸ್ನ ಡಿಫೈನ್ ಮಾಡಬೇಕಾದ್ರೆ ಇದನ್ನ ಮಾತ್ರ ಕನ್ಸಿಡರ್ ಮಾಡದೆ ನಾವು ಡಿಫೈನ್ ಮಾಡೋಕ್ಕಾಗೋದು. ಇದನ್ನ ಕನ್ಸಿಡರ್ ಮಾಡಿ ನಾವು ಪ್ರಿನ್ಸಿಪಲ್ ಫೋಕಸ್ ಅಥವಾ ಫೋಕಸ್ನ ಡಿಫೈನ್ ಮಾಡೋದಕ್ಕೆ ಆಗಲ್ಲ. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಫೋಕಸ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಕಂಡೀಷನ್ ಆಲ್ರೆಡಿ ಬರ್ದಿದ್ದೀನಿ. ಟು ಡಿಫೈನ್ ಫೋಕಸ್ ವಿ ಶುಡ್ ಕನ್ಸಿಡರ್ ಓನ್ಲಿ ಪ್ಯಾರಾಕ್ಸಿಯಲ್ ರೇಸ್. ಮಾರ್ಜಿನಲ್ ರೇಸ್ ತಗೊಂಡು ನಾವು ಡಿಫೈನ್ ಮಾಡೋಕ್ಕೆ ಆಗಲ್ಲ. ಸೊ ಅದು ಯಾಕೆ ಆಗಲ್ಲ? ಸೊ ವಿ ವಿಲ್ ಸ್ಟಡಿ, ಮುಂದೆ ಕಲಿತೀವಿ ಅದನ್ನು. ಸೊ ಲೆಟ್ ಮೀ ಕನ್ಸಿಡರ್ ಎ ಸೆಟ್ ಆಫ್ ಪ್ಯಾರಾಕ್ಸಿಯಲ್ ರೇಸ್ falling on the spherical surface after reflection. ಒಂದೇ ಒಂದು ರೇ ತಗೊಂತೀನಿ. ಸೊ ಐ ವಿಲ್ ಕನ್ಸಿಡರ್ ಒಂದೇ ಒಂದು ರೇ ತಗೊಂತೀನಿ. ಎಂಥ ರೇ? ಇದು ಪ್ಯಾರಾಕ್ಸಿಯಲ್ ರೇ. ಸೊ ಕ್ಲೋಸ್ ಆಗಿದೆಯಾ ಪ್ರಿನ್ಸಿಪಲ್ ಆಕ್ಸಿಸ್ಗೆ? ಆಲ್ಸೋ ಇಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಂಥ ರೇಸು ಹೋಗಿ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆಗತ್ತೆ. ರಿಫ್ಲೆಕ್ಷನ್ ಆಗಿ ವಾಪಸ್ ಬರ್ತಿರ್ಬೇಕಾದ್ರೆ
ರಿಫ್ಲೆಕ್ಷನ್ ಆಗಿ ವಾಪಸ್ ಬರ್ತಿರ್ಬೇಕಾದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ನ ಕಟ್ ಮಾಡುತ್ತೆ. ಆ್ಯಂಡ್ ಆ ಕಟ್ ಆಗಿರ್ತಕ್ಕಂಥ ಪಾಯಿಂಟ್ನ ನಾವೇನಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ವೆನ್ ಎ paraxial rays falls on any mirror, spherical mirror, after reflection, the rays cuts the principal axis at certain point, and that point is called as principal focus. So one ray itara aitu. So ಇನ್ನೊಂದು ರೇ ಬೇಕಾದ್ರೆ ನೋಡಿ, ಸೊ ಈ ಕಡೆಯಿಂದ ಒಂದು ರೇ ತಗೊಳ್ಳಿ. ಸೊ ಇಟ್ ಈಸ್ ಎ ಪ್ಯಾರಾಕ್ಸಿಯಲ್ ರೇಸ್, ಪ್ರಿನ್ಸಿಪಲ್ ಆಕ್ಸಿಸ್ಗೆ ತುಂಬ ಹತ್ರ ಇದೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಎ ಪ್ಯಾರಾಕ್ಸಿಯಲ್ ರೇಸ್. ಸೊ ಇಲ್ಲಿ ಬಿದ್ದಾಗ ಮತ್ತೆ ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಮುಖಾಂತರ ಪಾಸ್ ಆಗುತ್ತೆ. ಆ ಹೋಗುವಾಗ ಇಲ್ಲಿ ಯಾವುದೋ ಒಂದು ಕಾಮನ್ ಪಾಯಿಂಟಲ್ಲಿ ಎಲ್ಲ ಮೀಟ್ ಆಗುತ್ತೆ. ಸೊ ಈ ಪಾಯಿಂಟ್ನ ನಾವೇನಂತ ಕರಿತೀವಿ, ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಸರ್ ಮಾರ್ಜಿನಲ್ ರೇಸ್ ತಗೊಂಡ್ರೆ ಇದು ಅಪ್ಲೈ ಆಗಲ್ವಾ? ಸೊ ಮಾರ್ಜಿನಲ್ ರೇಸ್ ನೋಡಿ, ಇಲ್ಲೆಲ್ಲೋ ಇರ್ತಕ್ಕಂಥ ರೇಸ್ನ ಮಾರ್ಜಿನಲ್ ರೇಸ್, ಈ ರೇಸು ಇಲ್ಲಿ ಕಟ್ ಆಗಲ್ವಾ? ಆಗಲ್ಲ. ಡೆಫಿನೆಟ್ಲಿ ಇಲ್ಲೇ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಅದ್ರ ಈಕ್ವೇಶನ್ ಇದೆ ನೆಕ್ಸ್ಟ್, ಇಲ್ಲೇ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ಯಾರಲಲ್ ರೇಸೇ, ಇದು ಕೂಡ ಪ್ಯಾರಲಲ್ ರೇಸೇ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ರಿಫ್ಲೆಕ್ಟ್ ಆದಮೇಲೆ ಇಲ್ಲಿಗೆ ಬಂದು ಫೋಕಸ್ ಆಗತ್ತಾ? ಇಲ್ಲ. ಪ್ಯಾರಾಕ್ಸಿಯಲ್ ತುಂಬ ಹತ್ರ ಆಗಿದ್ರೆ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಒಬೆ ಆಗುತ್ತೆ. ಸೊ ದಟ್ ಈಸ್ ಅ ಪ್ರಿನ್ಸಿಪಲ್ ಫೋಕಸ್. ಸೊ ಪ್ರಿನ್ಸಿಪಲ್ ಫೋಕಸ್ ಫಾರ್ ಎ ಕಾನ್ಕೇವ್ ಮಿರರ್. ಸೊ ವೆನ್ ಎ ಸೆಟ್ ಆಫ್ ಪ್ಯಾರಾಕ್ಸಿಯಲ್ ರೇಸ್, so I'll write here, this is a concave mirror. When a set of paraxial rays falls on concave mirror, after reflection all rays meet at a common point on principal axis. This point is called as, this common point, this point is called principal axis. Principal axis ಅಲ್ಲ, focus is called focus. ಇದನ್ನೇ ನಾವು ಏನಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಯಾವುದು ಡಿಫೈನ್ ಮಾಡಿದ್ದೀವಿ? ವಿ ಹ್ಯಾವ್ ಡಿಫೈನ್ಡ್ ದಿಸ್ ಫಾರ್ ಕಾನ್ಕೇವ್ ಮಿರರ್. ಸೊ ನಮ್ಮ ಬುಕ್ಕಲ್ಲಿ ಏನು ಮೆನ್ಷನ್ನೇ ಮಾಡಿಲ್ಲ. ನಿಮ್ಮ ಬುಕ್ಕಲ್ಲಿ ಇರೋದೆಲ್ಲ ಅಪರ್ಚರ್. ಈ ಮಿರರ್ ಇದೆಯಲ್ಲ, ಈ ಮಿರರ್ ಸೈಜು ತುಂಬ ಸ್ಮಾಲ್ ಮಿರರ್ ಅಂತ ತಗೊತಾರೆ. ಸೊ ಇಷ್ಟೊಂದು ದೊಡ್ಡ ಮಿರರ್ ತಗೊಳ್ಳ, ದೇ ಹ್ಯಾವ್ ಕನ್ಸಿಡರ್ ದ ಮಿರರ್ ಇಸ್ ಸೋ ಸ್ಮಾಲ್, ವಾಟ್ ಎವರ್ ದ ರೇಸ್ ಫಾಲ್ಸ್ ಆನ್ ಇಟ್, ಇಟ್ ಈಸ್ ಅ ಪ್ಯಾರಲಲ್ ರೇಸ್ ಅಂಡ್ ಇಟ್ಸ್ ಅ ಪ್ಯಾರಾಕ್ಸಿಯಲ್ ರೇಸ್. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಿನ್ಸಿಪಲ್ ಫೋಕಸ್ ಬಗ್ಗೆ ಅರ್ಥ ಆಯಿತು ಅಂತ ಅನ್ಕೊಂತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ. ಸೊ ದಟ್ ಈಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಸೇಮ್ ಥಿಂಗ್, ಎರಡು ಒಂದೇ. ಫೋಕಸ್ ಅಂದ್ರೆ ಒಂದೇ, ಪ್ರಿನ್ಸಿಪಲ್ ಫೋಕಸ್. ಯಾಕೆ ಹಿಂಗಂತಾರೆ ಪ್ರಿನ್ಸಿಪಲ್ ಫೋಕಸ್? ಸಿನ್ಸ್ ದ ಫೋಕಸ್ ಇಸ್ ಲೈಯಿಂಗ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಯಾವುದ್ರ ಮೇಲೆ ಬಿದ್ದಿದೆ ಈ ಫೋಕಸ್? ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಬಿದ್ದಿದೆ, ಮೈನ್ ಆಕ್ಸಿಸ್ ಮೇಲೆ ಬಿದ್ದಿದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಆಯ್ತಾ? ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಪ್ರಿನ್ಸಿಪಲ್ ಫೋಕಸ್ ಅಥವಾ ಫೋಕಸ್ ಫಾರ್ ಎ ಕಾನ್ವೆಕ್ಸ್ ಮಿರರ್ಗೆ ಡಿಸ್ಕಸ್ ಮಾಡೋಣ. ಸೊ ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ಅಗೇನ್. ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರಿನ್ಸಿಪಲ್ ಫೋಕಸ್ನ ಡಿಫೈನ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ದ ಇನ್ಸಿಡೆಂಟ್ ರೇಸ್ ಶುಡ್ ಬಿ ಪ್ಯಾರಾಕ್ಸಿಯಲ್ ರೇಸ್. ಮಾರ್ಜಿನಲ್ ರೇಸ್ ತಗೊಂಡು ನಾವು ಪ್ರಿನ್ಸಿಪಲ್ ಫೋಕಸ್ನ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾನ್ವೆಕ್ಸ್ ಮಿರರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ವಿಲ್ ಸ್ಟಡಿ ಅಬೌಟ್ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ವಾಟ್ ಈಸ್ ಕಾನ್ವೆಕ್ಸ್ ಮಿರರ್? ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಲ್ಲಿರುತ್ತೆ? ಹೊರಗಡೆ ಇರುತ್ತೆ, ಒಳಗಡೆ ಇರುತ್ತೆ? ಸೊ ಇಟ್ ಈಸ್ ಆಬ್ವಿಯಸ್ಲಿ ಔಟ್ಸೈಡ್. ಸೊ ಲೆಟ್ ಮೀ ಕನ್ಸಿಡರ್ ಒನ್ ಮಿರರ್.
ಈಗ ಸಿಲ್ವರಿಂಗ್ ಯಾವ ಕಡೆ ಮಾಡಬೇಕು, ಹೊರಗಡೆ ಮಾಡಬೇಕು. ಹೊರಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ, ಒಳಗಡೆ ಏನಾಗುತ್ತೆ, ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಸೊ ಈ ಮಿಡ್ಲ್ ಪೋರ್ಷನ್ ಜಾಮೆಟ್ರಿಕಲ್ ಸೆಂಟರ್ನ ನಾವೇನಂತ ಕರಿತೀವಿ, ಪೋಲ್ ಅಂತ ಕರಿತೀವಿ. ಸೊ ಇಲ್ಲೊಂದು ಸೆಂಟರ್ ಇರುತ್ತೆ, ಸೆಂಟರ್ ಆಫ್ ಕರ್ವೇಚರ್. ಇದು ಇಲ್ಲೊಂದು ಸ್ಪಿಯರ್ ಅಸ್ಯೂಮ್ ಮಾಡ್ಕೊಂಡ್ರೆ ಆ ಸ್ಪಿಯರ್ಗೆ ಒಂದು ಸೆಂಟರ್ ಇರುತ್ತೆ, ಅದನ್ನೇ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ನ ಅಥವಾ ಈ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಆ್ಯಂಡ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ through principal focus and center of curvature is called as principal axis. ಹೌದಾ? ಸೊ a set of paraxial rays, ಇದಕ್ಕೂ ಅದೇ ಡೆಫಿನೇಷನು. a set of paraxial rays. ಏನು paraxial rays ಅಂದರೆ, paraxial rays are the parallel rays and they are very close to the principal axis. ಅಂಥ ರೇಸು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ, ಎಂಥ ಸ್ಪೆರಿಕಲ್ ಸರ್ಫೇಸು, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ ಆಫ್ಟರ್ ರಿಫ್ಲೆಕ್ಷನ್ ದೆ ಡೈವರ್ಜ್. ರಿಫ್ಲೆಕ್ಟ್ ಆದಮೇಲೆ ಡೈವರ್ಜ್ ಆಗತ್ತೆ, ಅರೆ ಹಿಂಗೆ ಬಿದ್ದಾಗ ಡೈವರ್ಜ್ ಆಗತ್ತೆ. ದ ಡೈವರ್ಜೆಂಟ್ ರೇಸ್ ಆನ್ ಬೀಯಿಂಗ್ ಎಕ್ಸ್ಟೆಂಡೆಡ್, ಈ ಡೈವರ್ಜೆಂಟ್ ರೇಸ್ನ ಎಕ್ಸ್ಟೆಂಡ್ ಮಾಡಿದಾಗ, ಈ ಡೈವರ್ಜೆಂಟ್ ರೇಸ್ನ ನಾವು ಎಕ್ಸ್ಟೆಂಡ್ ಮಾಡಿದಾಗ, ಈ ಡೈವರ್ಜೆಂಟ್ ರೇಸ್ನ ಎಕ್ಸ್ಟೆಂಡ್ ಮಾಡಿದಾಗ they appears to meet at a common point on the principal axis. At axis is that common point is called as principal focus of a convex mirror. ನಾವು ಡಿಫೈನ್ ಮಾಡ್ತಿರೋದು ಕಾನ್ವೆಕ್ಸ್ ಮಿರರ್. ಸೊ ನೋಡಿ, ಡೈವರ್ಜೆಂಟ್ ರೇಸ್ ಮೀಟ್ ಆಗಲ್ಲ. ಅವಾಗಲೇನು ಕನ್ವರ್ಜೆಂಟ್ ರೇಸ್ ಇತ್ತು, ಕನ್ವರ್ಜೆಂಟ್ ರೇಸ್ದು ಮೀಟ್ ಆಗ್ತಿತ್ತು ನೋಡಿ, ಈ ಥರ ಮೀಟ್ ಆಗ್ತಿತ್ತು. ಬಟ್ ಇಲ್ಲೇನಾಗ್ತಿದೆ, ಡೈವರ್ಜೆಂಟ್ ರೇಸ್ ಆಗಿರೋದ್ರಿಂದ ಸೊ ಒಂದು ಈ ಕಡೆಗೆ ಹೋಗುತ್ತೆ, ಒಂದು ಈ ಕಡೆಗೆ ಹೋಗುತ್ತೆ, ಅದು ಯಾವತ್ತೂ ಮೀಟ್ ಆಗಲ್ಲ. ಡೈವರ್ಜೆಂಟ್ ರೇಸ್ ವಿಲ್ ನೆವರ್ ಮೀಟ್. ಸೊ ಅಂಥ ರೇಸ್ನ ಬ್ಯಾಕ್ ಸೈಡ್ಗೆ ಎಕ್ಸ್ಟೆಂಡ್ ಮಾಡಿದಾಗ ದೇ ಅಪಿಯರ್ಸ್ ಟು ಕಮ್ ಫ್ರಮ್ ಎ ಕಾಮನ್ ಪಾಯಿಂಟ್. ಅಂಥವೆಲ್ಲ ರೇಸ್ ಎಲ್ಲ ಒಂದು ಪಾಯಿಂಟಿಂದ ಬಂದಂಗೆ ಅನಿಸುತ್ತೆ. ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್. ಅದು ಫೋಕಸ್ ಅಥವಾ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಯಾಕೆ ಪ್ರಿನ್ಸಿಪಲ್ ಫೋಕಸ್ ಅಂತೀವಿ, ಅದು ಎಲ್ಲಿ ಬಿದ್ದಿದೆ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಬಿದ್ದಿದೆ, ಅದಕ್ಕೆ ಆ ಫೋಕಸ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ principal focus. ಸೊ ಪ್ರಿನ್ಸಿಪಲ್ ಫೋಕಸ್. ಸೊ ಇದನ್ನು ಡಿಫೈನ್ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು, ಪ್ಯಾರಾಕ್ಸಿಯಲ್ ರೇಸೇ ಬೇಕು. ಮಾರ್ಜಿನಲ್ ರೇಸ್ ತಗೊಂಡು ಡಿಫೈನ್ ಮಾಡೋಕ್ಕಾಗತ್ತಾ? ನೋ, ಇಟ್ಸ್ ನಾಟ್ ಪಾಸಿಬಲ್. ಸೊ ಅಂದರೆ ಮಾರ್ಜಿನಲ್ ರೇಸ್, ಇಲ್ಲೆಲ್ಲೋ ಒಂದು ರೇ ಬಂದು, ದೊಡ್ಡ ಮಿರರ್ ಕನ್ಸಿಡರ್ ಮಾಡಿ, ಇಲ್ಲೆಲ್ಲೋ ಒಂದು ರೇ ಬಂದು ಡೈವರ್ಜ್ ಆಗುತ್ತೆ. ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೇ ಬೀಳುತ್ತಾ? ನೋ ಗ್ಯಾರಂಟಿ, ನಾ ಹೇಳೋಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್. ನಾ ಹೇಳ್ತೀನಿ, ನೆಕ್ಸ್ಟ್ ಡಿರೈವೇಷನ್ ಹೇಳ್ತೀನಿ. ಸೊ ದಿಸ್ ಇಸ್ ಕಾನ್ವೆಕ್ಸ್ ಮಿರರ್, ಆಯಿತಾ? ಸೊ when a set of paraxial rays falls on convex mirror, the reflected rays diverges. The reflected rays diverges. The divergent rays on being extended backward, appears to meet at a common point on principal axis. This point is called principal focus. ಫೋಕಸ್ ಬೇಕು ಲೈಫಲ್ಲಿ. ಸೊ ಸ್ಪೆರಿಕಲ್ ಮಿರರ್ಸ್ ಓದಬೇಕಾದ್ರೂ ಫೋಕಸ್ ಬೇಕು, ನಿಮ್ಮ ಲೈಫಲ್ಲೂ ಫೋಕಸ್ ಬೇಕು. ನೋಡಿ ಇಲ್ಲಿ, ಸೊ ಎಕ್ಸ್ಟೆಂಡ್ ಆಗಿರ್ತಕ್ಕ ರಿಫ್ಲೆಕ್ಟೆಡ್ ರೇಸ್, ಸೊ ಡೈವರ್ಜೆಂಟ್ ರೇಸ್ ಆಗುತ್ತೆ, ಅದನ್ನು ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ಯಾವುದೋ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಅಂಥ ರೇಸ್ನ, ಅಂಥ ಪಾಯಿಂಟ್ನ ನಾವೇಂತ ಕರಿತೀವಿ, ಸೊ ಪ್ರಿನ್ಸಿಪಲ್ ಫೋಕಸ್. ಅದೇ ಥರ ಇನ್ನೊಂದು ರೇ ತಗೊಳ್ಳಿ. ಸೊ ಇನ್ನೊಂದು ರೇ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇಟ್ನ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ದಟ್ ವಿಲ್ ಮೀಟ್ ಆನ್ ದ principal focus. So all rays appears to meet at a principal focus. So ಇವೆಲ್ಲ ಎಂಥ ರೇಸು ಮಾರಾಯ, ಇವೆಲ್ಲ ಪ್ಯಾರಾಕ್ಸಿಯಲ್ ರೇಸ್. ಸೊ ನಿಮಗೆ ದೂರ ಬಿದ್ದರೆ ಅದು ಮಾರ್ಜಿನಲ್ ರೇಸ್. ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥದ್ದು
ಎಲ್ಲ ಪ್ಯಾರಾಕ್ಸಿಯಲ್ ರೇಸ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ದಾರೆ, ಅಂದರೆ NCERT ಬುಕ್ಕಲ್ಲಿ ಇರ್ತಕ್ಕಂಥದ್ದು. ನೋಡಿ, ಒಂದು ಸ್ಪೆರಿಕಲ್ ಸರ್ಫೇಸ್ನ ತಗೊಂಡ್ರೆ ಈ ಲೆಂತ್ ಇದೆಯಲ್ಲ, ಈ ಲೆಂತ್ನ ಅಪರ್ಚರ್ ಅಂತ ಕರಿತೀವಿ. ಯಾವ ಪಂಚರು? ಅಪರ್ಚರ್. ಆರ್ ಯು ಗೆಟಿಂಗ್? ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆಯೋ ಅದನ್ನು ನಾವೇನಂತ ಕರಿತೀವಿ? ಅಪರ್ಚರ್ ಅಂತ ಕರಿತೀವಿ. ಸೊ ಅಪರ್ಚರ್ ದೊಡ್ಡದಾಗ್ತಾ ಇದ್ದಷ್ಟು ನಿಮಗೆ ಮಿರರ್ ದೊಡ್ಡದಾಗ್ತಾ ಇರತ್ತೆ. ಸೊ ಆವಾಗ ದೂರ ಬೀಳ್ತಕ್ಕಂಥ ರೇಸ್ನ ಮಾರ್ಜಿನಲ್ ರೇಸ್ ಅಂತ ಕರಿತೀವಿ. ಸೊ ಇದಕ್ಕೊಂದು ಪ್ರಿನ್ಸಿಪಲ್ ಆಕ್ಸಿಸ್ನ ತಗೊಳ್ಳಿ. ಸೊ ನಿಯರ್ ಬೈ ಬೀಳ್ತಕ್ಕಂಥ ರೇಸ್ನ ನಾವು ಏನಂತ ಕರಿತೀವಿ? ಪ್ಯಾರಾಕ್ಸಿಯಲ್. ಸಾರಿ, ಇದನ್ನ ಮಾರ್ಜಿನಲ್ ರೇಸ್ ಅಂತ ಕರಿತೀವಿ, ಇದನ್ನ ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ನಿಮ್ಮ ಸಿಲೆಬಸಲ್ಲಿ ಇರ್ತಕ್ಕಂಥದ್ದು all the spherical surfaces are assumed to be small aperture. ನೋಡಿ, ಒಂದು ಸ್ಪೆರಿಕಲ್ ಸರ್ಫೇಸ್ ಇದೆ ಅಂದರೆ ಅಪರ್ಚರ್ ತೀರಾ ಸಣ್ಣದಾಗಿರ್ತಕ್ಕಂಥ ಮಿರರ್ನ ಮಾತ್ರ ನಾವು ಸ್ಟಡಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇಷ್ಟೊಂದು ಬಿಲ್ಡಿಂಗ್ ದೊಡ್ಡದಷ್ಟು ಸ್ಪೆರಿಕಲ್ ಸರ್ಫೇಸ್ನ ನಾವು ಸ್ಟಡಿ ಮಾಡೋಕ್ಕೆ ಹೋಗಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸ್ಮಾಲ್ ಅಪರ್ಚರ್. ನಿಮ್ಮ ಲ್ಯಾಬಲ್ಲಿ ನೋಡಿರ್ತೀರ 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇಷ್ಟೇ ಇರುತ್ತೆ ಮಿರರ್. ಸೊ ಅಂಥ ಮಿರರ್ಸ್ನ ಮಾತ್ರ ಸ್ಟಡಿ ಮಾಡ್ತೀವಿ. ಅದು ಬಿಟ್ಟು ಸೊ ಒಂದು ದೊಡ್ಡ ಮಿರರ್ ಬಗ್ಗೆ ನಾವು ಸ್ಟಡಿ ಮಾಡೋಕ್ಕೆ ಹೋಗಲ್ಲ. ಸೊ ದೊಡ್ಡ ಮಿರರ್ಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೋದರೆ ಸೊ ಯು ನೀಡ್ ಡಿಫ್ರೆಂಟ್ ಕ್ಯಾಲ್ಕುಲೇಷನ್. ಸೊ in our syllabus we have only mirrors of small aperture. In syllabus we have only mirrors of small aperture, mirrors of small aperture, ಸ್ಮಾಲ್ ಅಪರ್ಚರ್ ಇರ್ತಕ್ಕಂಥ ಮಿರರ್ಸ್ ಬಗ್ಗೆ ಮಾತ್ರ ನಾವು ಸ್ಟಡಿ ಮಾಡ್ತೀವಿ ಈ ಚಾಪ್ಟರ್ನಲ್ಲಿ. ಸೊ ಆಯ್ತಾ, ಇದು ಪ್ರಿನ್ಸಿಪಲ್ ಫೋಕಸ್ ಆಯಿತು. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಫೋಕಲ್ ಪ್ಲೇನ್. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ನೋಟ್ ಮಾಡ್ಕೊಂಡ್ರೆ ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಫೋಕಲ್ ಪ್ಲೇನ್. ಫೋಕಲ್ ಪ್ಲೇನ್ ಬಗ್ಗೆ ಸ್ಟಡಿ ಮಾಡೋಣ. ಫೋಕಲ್ ಪ್ಲೇನ್. ಸೊ ಫೋಕಲ್ ಪ್ಲೇನ್ ಬಗ್ಗೆ ಸ್ಟಡಿ ಮಾಡೋಣ. ಫೋಕಲ್ ಪ್ಲೇನ್. ಸೊ ಅದು ಯಾವುದೊಂದು ಪಾಯಿಂಟ್ ಅಲ್ಲ, ಇದು ಪ್ಲೇನ್ ಆಗಿರುತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ಎ ಕಾನ್ಕೇವ್ ಮಿರರ್. ಒಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇಷ್ಟೊಂದು ದೊಡ್ಡ ಅಪರ್ಚರ್ ಇರಲ್ಲ, ಜಸ್ಟ್ ಝೂಮ್ ಮಾಡಿ ನಾನು ಬರಿತಿದ್ದೀನಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಯಾವಾಗಲೇ ಆಗಲಿ ಈ ಚಾಪ್ಟರ್ನಲ್ಲಿ ನಾನೊಂದು ಮಿರರ್ನ ಬರಿತಿದ್ದೀನಿ, ಸ್ಪೆರಿಕಲ್ ಮಿರರ್ನ ಅಂದರೆ. ಸೊ ಇಟ್ ಈಸ್ ಅಸ್ಯೂಮ್ಡ್ ದಟ್ ಇಟ್ ಈಸ್ ಆಫ್ ಸ್ಮಾಲ್ ಅಪರ್ಚರ್. ಸರ್ ಇಷ್ಟೊಂದು ದೊಡ್ಡದಾಗಿ ಬರ್ತಿದ್ದೀರಿ, ಸ್ಮಾಲ್ ಅಂತಿದ್ದೀರಿ. ಸೊ ನಾನು ಝೂಮ್ ಮಾಡಿದ್ದೀನಿ, ಆ್ಯಕ್ಚುಲಿ ಸ್ಮಾಲ್ ಆಗಿದೆ, ಅದನ್ನೇ ಝೂಮ್ ಮಾಡಿ ನಾನು ಬರ್ತಿದ್ದೀನಿ. ಸೊ ಅಂಡರ್ಸ್ಟುಡ್? ಸೊ ದಟ್ ಈಸ್ ಅವರ್ ಡೀಲ್. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಪೋಲ್ ಆಗಿದೆ. ಸೊ ನೆಕ್ಸ್ಟು ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪ್ಯಾರಾಕ್ಸಿಯಲ್ ಬೇಸ್ ಬಂದು ರಿಫ್ಲೆಕ್ಟ್ ಆದಾಗ ಸೊ ಎಲ್ಲ ಒಂದು ಕಡೆ ಮೀಟ್ ಆಗ್ತಿತ್ತು. ಅದನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರೆದಿದ್ವಿ, ಹೌದಾ? ಸೊ ಇಲ್ಲಿಂದ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡಿದೆ, ರೇಡಿಯಸ್ ಆಫ್ ಕರ್ವೇಚರ್, ಅಥವಾ ಇಲ್ಲಿಂದ ಇಲ್ಲಿಗೆ ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಆಗಿತ್ತು. ಸೊ ಈಗ ನೋಡಿ, ಇಲ್ಲಿ ಎನಿ ಟೂ ಪ್ಯಾರಲಲ್ ರೇಸ್, ಪ್ಯಾರಾಕ್ಸಿಯಲ್ ರೇಸ್ ಅಂತ ಹೇಳ್ತಿಲ್ಲ, ಎನಿ ಟೂ ಪ್ಯಾರಲಲ್ ರೇಸ್ ಅದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರಬೇಕು ಅಂತ ಏನಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಪ್ಯಾರಲಲ್ ರೇಸ್ ಟು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತಿಲ್ಲ. ಯಾವುದೋ ಒಂದು ಎರಡು ಪ್ಯಾರಲಲ್ ರೇಸ್ ನೋಡಿ, ಇವೆರಡು ಪ್ಯಾರಲಲ್ ಆಗಿರಬೇಕು. ಕನ್ಸಿಡರ್ ಎ ಸೆಟ್ ಆಫ್ ಪ್ಯಾರಲಲ್ ರೇಸ್ ಕಮಿಂಗ್ ಆ್ಯಂಡ್ ಫಾಲಿಂಗ್ ಆನ್ ದ ಮಿರರ್ ಮೇಲೆ ಬಂದು ದಬಕ್ ಅಂತ ಬೀಳ್ತಿದೆ. ಓಕೆ, ಸೊ ಬಿದ್ದರೆ ಏನಾಗತ್ತೆ? ಏನೂ ಇಲ್ಲ, ರಿಫ್ಲೆಕ್ಟ್ ಆಗತ್ತೆ, ರೇಸು ರಿಫ್ಲೆಕ್ಟ್ ಆಗತ್ತೆ. ಎ ಸೆಟ್ ಆಫ್ ಪ್ಯಾರಲಲ್ ರೇಸ್ ನೋಡಿ, ಇವೆರಡು ಪ್ಯಾರಲಲ್. ನಾನು ಇದಕ್ಕೆ ಪ್ಯಾರಲಲ್ ಆಗಿದೆ ಅಂತ ಹೇಳ್ತಿಲ್ಲ. ಸೊ ಯಾವುದೋ ಒಂದು ಪ್ಯಾರಲಲ್ ರೇಸು, ಎರಡು ರೇಸು ಇದ್ರ ಮೇಲೆ ಬಿದ್ದಾಗ ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗಿ ಹೋಗಬೇಕಾದ್ರೆ ಸೊ ದೆ ಗೋ ನಾರ್ಮಲಿ, ಈ ಥರ ಹೋಗತ್ತೆ, ಈ ಥರ ರಿಫ್ಲೆಕ್ಟ್ ಆಗಿ ತನ್ನ ಪಾಡಿಗೆ ಹೋಗತ್ತೆ, ಹೌದಾ? ಸೊ ಈಗ ಈ ಪಾಯಿಂಟ್ಸು ಇದೆಯಲ್ಲ, ಇವೆರಡೂ ರೇಸು ಇಂಟರ್ಸೆಕ್ಟ್ ಆಗ್ತಕ್ಕಂಥ ಪಾಯಿಂಟು ಒಂದು ಪ್ಲೇನಲ್ಲೇ ಇರುತ್ತೆ. ಆ ಪ್ಲೇನ್ ಹೇಗಿರುತ್ತಪ್ಪ ಅಂದರೆ, ಸೊ ಲೆಟ್ ಮೀ ಕನ್ಸಿಡರ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್. ಇಲ್ಲೊಂದು ಪ್ಲೇನ್ನ ಕನ್ಸಿಡರ್ ಮಾಡಿ, ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ದಟ್ ಪ್ಲೇನ್ ಶುಡ್ ಕಂಟೈನ್ ಪ್ರಿನ್ಸಿಪಲ್ ಫೋಕಸ್. ಆ ಪ್ಲೇನಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇರಬೇಕು
ಮತ್ತೆ ಆ ಪ್ಲೇನು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ಈಗ ನೀವು ಯಾವುದೇ ಎರಡು ಪ್ಯಾರಲಲ್ ರೇಸ್ನ ತಗೊಳ್ಳಿ. ಸೊ ಈ ಪ್ಯಾರಲಲ್ ರೇಸ್ನ ತಗೊಂಡ್ರೆ ಈ ಪ್ಲೇನ್ ಮುಖಾಂತರ ಎರಡು ಕಟ್ ಮಾಡಿ ಎರಡು ಮೀಟ್ ಆಗಿ ಹೋಗುತ್ತೆ. ಅದೇ ಥರ ಇನ್ನೊಂದೆರಡು ಪ್ಯಾರಲಲ್ ರೇಸ್ನ ತಗೊಳ್ಳಿ. ಸೊ ಲೆಟ್ ಮೀ ಕನ್ಸಿಡರ್ ಒಂದು ಪ್ಯಾರಲಲ್ ರೇಸ್ ಇದಾಯಿತು. ಸೊ ಈಗ ಇನ್ನೊಂದು ಪ್ಯಾರಲಲ್ ರೇಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ರೇ ಬಿತ್ತು, ಇಲ್ಲೊಂದು ರೇ ಬಿತ್ತು. ಇವೆರಡು ಎಂಥ ರೇಸು? ಪ್ಯಾರಲಲ್ ರೇಸ್, ಹೌದಾ? ಸೊ ಎರಡು ಪ್ಯಾರಲಲ್ ಆಗಿದೆ. ಈ ಎರಡೂ ಪ್ಯಾರಲಲ್ ರೇಸು ರಿಫ್ಲೆಕ್ಟ್ ಆಗಿ ಹೋಗುತ್ತೆ ತನ್ನ ಪಾಡಿಗೆ ತಾನು. ರಿಫ್ಲೆಕ್ಟ್ ಆಗಿ ಹೋಗಬೇಕಾದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಎರಡು ಮೀಟ್ ಆಗುತ್ತಲ್ಲ, ಆ ಮೀಟ್ ಆಗ್ತಕ್ಕಂಥ ಪಾಯಿಂಟು ಯಾವುದೋ ಒಂದು ಪ್ಲೇನಲ್ಲಿ ಬಿದ್ದಿದೆ. ಆ ಕಾಮನ್ ಪ್ಲೇನ್ ಇದೆಯಲ್ಲ, ಈ ಪಾಯಿಂಟು ಮತ್ತು ಈ ಪಾಯಿಂಟು, ಸೊ ಮತ್ತೆ ಅವೆಲ್ಲ ಪರ್ಪೆಂಡಿಕ್ಯುಲರ್ ಆಗಿ ಪ್ಯಾರಲಲ್ ಆಕ್ಸಿಸ್ಗೆ ಇರುತ್ತೆ. ಸೊ ದಿಸ್ ಕಾಮನ್ ಪ್ಲೇನ್ ಇಸ್ ಕಾಲ್ಡ್ ಆಸ್ ಫೋಕಲ್ ಪ್ಲೇನ್. ಇದನ್ನೇ ನಾವೇನಂತ ಕರಿತೀವಿ? ಫೋಕಲ್ ಪ್ಲೇನ್ ಅಂತ ಕರಿತೀವಿ. ವಿ ಕಾಲ್ ದಟ್ ಎಸ್ ಎ ಫೋಕಲ್ ಪ್ಲೇನ್. ಸೊ ಫೋಕಲ್ ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸೊ ದಿಸ್ ಕಂಟೈನ್ ಪ್ರಿನ್ಸಿಪಲ್ ಆಕ್ಸಿಸ್ ಕಂಟೈನ್ಸ್ ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಅದ್ರ ಜೊತೆಗೆ ಪ್ಲೇನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಪ್ರಿನ್ಸಿಪಲ್ ಫೋಕಸ್ ಕೂಡ ಇರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ನೋಡಪ್ಪ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ಪೆರಿಕಲ್ ಸರ್ಫೇಸ್ ಇದೆ ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪ್ಲೇನ್ನ ಕನ್ಸಿಡರ್ ಮಾಡಿ. ಕ್ಯಾನ್ ಯು ವಿಜುವಲೈಸ್? ಈ ಥರ ಈಗ ಎರಡು ಪ್ಯಾರಲಲ್ ರೇಸ್ ಬಂದು ಬಿದ್ದು ವಾಪಸ್ ಹೋದಾಗ ಅವೆರಡು ಇಲ್ಲಿ ಬಂದು ಮೀಟ್ ಆಗೇ ಹೋಗಬೇಕು. ಮತ್ತೆ ಈ ಕಡೆಯಿಂದ ಎರಡು ಪ್ಯಾರಲಲ್ ರೇಸ್ ಬಂತು, ಬಿದ್ದು ರಿಫ್ಲೆಕ್ಟ್ ಆದಮೇಲೆ ಮತ್ತೆ ಇಲ್ಲೆಲ್ಲೋ ಮೀಟ್ ಆಗಿ ವಾಪಸ್ ಹೋಗಬೇಕು. ಸೊ ಇಲ್ಲೆರಡು ಪ್ಯಾರಲಲ್ ರೇಸ್ ಬಂದು ರಿಫ್ಲೆಕ್ಟ್ ಆದಮೇಲೆ ಈ ಪ್ಲೇನ್ ಮೇಲೆ ಬಿದ್ದು ಮತ್ತೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಸೊ ದಿಸ್ ಇಸ್ ಅ ಅಸಂಪ್ಷನ್. ಸೊ ಇಟ್ ಈಸ್ ಅ ಇಮ್ಯಾಜಿನರಿ ಪ್ಲೇನ್. ನೀವು ಯಾವುದೇ ಎರಡು ಪ್ಯಾರಲಲ್ ರೇಸ್ನ ತಗೊಳ್ಳಿ, ಯಾವುದೇ ಆಗಲಿ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಂತ ಹೇಳ್ತಿಲ್ಲ, ಅದು ಕೂಡ ಆಗುತ್ತೆ. ಜನರಲ್ ಬೇಕಾದ್ರೆ ಪ್ಯಾರಲಲ್ ರೇಸ್ನ ಫಾಲ್ ಮಾಡಿದ್ಮೇಲೆ ಇಲ್ಲಿ ಬಂದು ಕಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎನಿ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ they pass through a common plane. That plane is perpendicular to the principal axis and that plane contains the principal focus. So that plane is called as focal plane. We have defined for concave mirror. concave mirror ಗೆ ಡಿಫೈನ್ ಮಾಡಿದ್ವಿ ಏನನ್ನ? ಪ್ರಿನ್ಸಿಪಲ್ ಫೋಕಸ್ನ, ಫೋಕಲ್ ಪ್ಲೇನ್ನ ಡಿಫೈನ್ ಮಾಡಿದ್ವಿ. ಅದೇ ಥರ ನಾನೊಂದು ಕಾನ್ವೆಕ್ಸ್ ಮಿರರ್ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಕಾನ್ವೆಕ್ಸ್ ಮಿರರ್. ಒಂದು ಕಾನ್ವೆಕ್ಸ್ ಮಿರರ್ನ ಕನ್ಸಿಡರ್ ಮಾಡ್ತೀನಿ. ಕಾನ್ವೆಕ್ಸ್ ಮಿರರ್ನ ಕನ್ಸಿಡರ್ ಮಾಡಿ ಈಗ ಇದನ್ನ ಯಾವ ಥರ ಡಿಫೈನ್ ಮಾಡೋದು? ಇದು ಪೋಲ್ ಅಂತ ಅಂದ್ಕೊಳ್ಳೋಣ. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಪೋಲ್ and this is a center of curvature. This is principal focus. ಹೇಗೆ ಡಿಫೈನ್ ಮಾಡಿದ್ವಿ? A parallaxial rays after reflection, they divergent rays on being extended backward, they appear to meet at this common point. This common point is called as principal focus. Why focus is called principal focus? Since the focus is lying on the principal principal axis, we call that focus as a principal focus. ಹೌದಾ? ಸೊ ಈಗ ಇದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪ್ಲೇನ್ನ ಕನ್ಸಿಡರ್ ನೋಡಿ. ಇದೊಂದು ಮಿರರ್ ಇದೆ, ಸ್ಪೆರಿಕಲ್ ಮಿರರ್ ಇದೆ. ಇಲ್ಲಿ ಫೋಕಸ್ ಇದೆ, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಈಗ ಈ ಫೋಕಸ್ ಇಂದ ಪಾಸ್ ಆಗ್ತಕ್ಕಂಥ ಒಂದು ಪ್ಲೇನ್ನ ಕನ್ಸಿಡರ್ ಮಾಡಿ. ಪ್ಲೇನ್ ಅರ್ಥ ಆಗ್ತಿದೆಯಾ? ಒಂದು ಪ್ಲೇನ್ ಇದೆ ಇಲ್ಲಿ. ಈಗ ಯಾವುದೇ ಒಂದು ಎರಡು ರೇಸ್ನ ಫಾಲ್ ತಗೊಳ್ಳಿ. ಸೊ ಲೆಟ್ ಮೀ ಕನ್ಸಿಡರ್ ಎನಿ ಟೂ ಪ್ಯಾರಲಲ್ ರೇಸ್. ನಾನು ಪ್ಯಾರಾಕ್ಸಿಯಲ್ ರೇಸ್ ಅಂತಿಲ್ಲ ಅಥವಾ ಮಾರ್ಜಿನಲ್ ರೇಸ್ ಅಂತ ಅಂತಿಲ್ಲ. ಯಾವುದೇ ಪ್ಯಾರಲಲ್ ಆಗಿರ್ತಕ್ಕಂಥ ಎರಡು ರೇಸ್ನ ತಗೊಳ್ಳಿ. ಏನಾಗತ್ತೆ? ಬಿದ್ಮೇಲೆ ರಿಫ್ಲೆಕ್ಟ್ ಆಗತ್ತಪ್ಪ. ಸೊ ಇಲ್ಲಿ ಒರೆಸೋಗಿದೆ. ಸೊ ದಿಸ್ ಇಸ್ ಫೋಕಸ್. ಆಫ್ಟರ್ ರಿಫ್ಲೆಕ್ಷನ್ ದೇ ಡೈವರ್ಜ್ ಆಗತ್ತೆ. ಹೌದಾ? ಈ ಡೈವರ್ಜ್ ಆಗಿರ್ತಕ್ಕಂಥ ರೇಸ್ನ ಹಿಂದ್ಗಡೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ದೇ ಅಪಿಯರ್ ಟು ಮೀಟ್ ಆನ್ ದ ಕಾಮನ್ ಪಾಯಿಂಟ್. ಅದೇ ಥರ ಇಲ್ಲಿ ಯಾವುದೋ ಒಂದು ಎರಡು ರೇಸ್ನ ಬಿಸಾಕಿ ಅವೇನಾಗತ್ತೆ? ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇಸು ಡೈವರ್ಜಿಂಗ್ ಆಗಿರುತ್ತೆ. ಹೌದಾ? ಸೊ ಡೈವರ್ಜಿಂಗ್ ರೇಸ್ ಏನಾಗುತ್ತೆ? ದೇ ನೆವರ್ ಮೀಟ್ ಆನ್ ಎಕ್ಸ್ಟೆಂಡಿಂಗ್. ಒಂದು ನಿಮಿಷ. Diverging rays will never meet
ಮೀಟ್ ಆಗಲ್ಲ ಅಂದರೆ ಸೊ ಯು ಡೂ ಒನ್ ಥಿಂಗ್, ಯು ಎಕ್ಸ್ಟೆಂಡ್ ಇನ್ ಬ್ಯಾಕ್ ಸೈಡ್, ಎಕ್ಸ್ಟೆಂಡ್ ಇನ್ ಬ್ಯಾಕ್ ಸೈಡ್. ಬ್ಯಾಕ್ ಸೈಡ್ಗೆ ಎಕ್ಸ್ಟೆಂಡ್ ಮಾಡಿದಾಗ ಈ ಎಲ್ಲ ಪಾಯಿಂಟ್ಸು ಯಾವುದೋ ಒಂದು ಕಾಮನ್ ಪ್ಲೇನಲ್ಲಿ ಮೀಟ್ ಆಗೋ ಥರ ಕಾಣಿಸ್ತಿರುತ್ತೆ. ಈ ಕಾಮನ್ ಪ್ಲೇನ್ ಇದೆಯಲ್ಲ, ಇದನ್ನೇ ನಾವೇನಂತ ಕರಿತೀವಿ, ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಫೋಕಲ್ ಪ್ಲೇನ್ ಅಂತ ಕರಿತೀವಿ. ದ ರೇಸ್, ದ ಪ್ಯಾರಲಲ್ ರೇಸ್ ಆಫ್ಟರ್ the sets of parallel rays, ಬರಿಬೇಕಾ ಡೆಫಿನೇಷನ್? ಐ ವಿಲ್ ರೈಟ್. ಸೊ ಫಸ್ಟ್ ನೋಡ್ಕೊಳ್ಳಿ, ದ ಸೆಟ್ಸ್ ಆಫ್ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ದ ಡೈವರ್ಜ್. The divergent rays on being extended backward, the rays appear to come from a common point on a certain plane. That plane is called as focal plane. That plane is called as focal plane. ನೋಡಿ ಒಂದ್ಸತಿ ಅರ್ಥ ಆಯ್ತಾ? So I hope you understood. ಆಯ್ತಾ? ಇದನ್ನ ಎರೇಸ್ ಮಾಡ್ತೀನಿ, ಇದಕ್ಕೆ ಡಿಫೈನ್ ಮಾಡ್ತೀನಿ ನೋಡಿ. ಸೊ ಇದಕ್ಕೊಂದು ನೀವೇ ಡಿಫೈನ್ ಮಾಡ್ಕೊಳ್ಳಿ. ಇದಕ್ಕೊಂದು ಡಿಫೈನ್ ಮಾಡಿ ನಾನೇ ಬರೀತೀನಿ ಬೋರ್ಡ್ ಮೇಲೆ. The sets of, I will write here, ಒಂದು ನಿಮಿಷ. ಓಕೆ, ಸೊ ಇದನ್ನ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿ ಬರ್ದಿದ್ದೀನಿ. ದಿಸ್ ಇಸ್ ಅ ಪೋಲ್, ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್, ಆ್ಯಂಡ್ ಈ ಪ್ಲೇನ್ನ ಏನಂತ ಕರೆದ್ವಿ, ಇದನ್ನೇ ನಾವು ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಸೊ ಇದನ್ನ ಯಾವ ಥರ ಡಿಫೈನ್ ಮಾಡೋದು? ಫಾರ್ ಎ ಕಾನ್ಕೇವ್ ಮಿರರ್ ನಾನು ಡಿಫೈನ್ ಮಾಡಕ್ಕೆ ಹೊರಟಿದ್ದು ಕಾನ್ಕೇವ್ ಮಿರರ್. The sets of parallel rays after reflection from a concave mirror appears to pass through a common plane containing principal focus F, and the plane is perpendicular to principal axis. This plane is called as focal plane. This plane is called focal plane. ನೋಡಿ ಅರ್ಥ ಆಯ್ತೇನು? ಸೊ ಇದೇ ಥರ ನೀವು ಫೋಕಲ್ ಪ್ಲೇನ್ ಆಫ್ ಕಾನ್ವೆಕ್ಸ್ ಮಿರರ್ಗೆ ನೀವೇ ಡಿಫೈನ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ಆಯ್ತಾ ಇದು? ಸೊ ಇನ್ನೊಂದು ನೀವೇ ಡಿಫೈನ್ ಮಾಡ್ಕೊಳ್ಳಿ. ಫೋಕಲ್ ಪ್ಲೇನ್ ಫಾರ್ ಕಾನ್ವೆಕ್ಸ್ ಮಿರರ್ ನೀವೇ ಡಿಫೈನ್ ಮಾಡ್ಕೊಳ್ಳಿ. ಏನಿಲ್ಲ, ಇದು ಆ್ಯಕ್ಚುಲಿ ಮೀಟ್ ಆಗುತ್ತೆ, ಅದು ಎಕ್ಸ್ಟೆಂಡ್ ಮಾಡಬೇಕು, ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ಮೀಟ್ ಆಗುತ್ತೆ. ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್. ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್. Relation between F and R. Relation between radius of curvature and focal length. Focal length ಅಂದ್ರೆ ಏನು? So it is the distance between principal focus to the pole of the mirror. So we have already seen that one. So ನಿಮ್ಗೆ ಆಲ್ರೆಡಿ ಟೆಂತಲ್ಲಿ ಇದೆ ಲೈಟ್ ಚಾಪ್ಟ್ರಲ್ಲಿ R is equals to F/2 ಫಾರ್ಮುಲಾ ಆಲ್ರೆಡಿ ನೀವು ಯೂಸ್ ಮಾಡಿದ್ರಿ. ಪಿ ಯು ಸಿಯಲ್ಲಿ ಡಿರೈವೇಷನ್ ಇದೆ. ಸೊ ಆ್ಯಕ್ಚುಲಿ ಇದು ಅಪ್ರಾಕ್ಸಿಮೇಷನ್ ಫಾರ್ಮುಲಾ. ದಿಸ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಸ್ಮಾಲ್ ಅಪರ್ಚರ್ ಮಿರರ್. ಸೊ ಅಪರ್ಚರ್ ತುಂಬ ಸ್ಮಾಲ್ ಆಗಿದ್ರೆ ಮತ್ತು ಪ್ಯಾರಾಕ್ಸಿಯಲ್ ರೇಸ್ ಇದ್ದರೆ ಮಾತ್ರ ಈ ಡೆಫಿನೇಷನ್ ಅಪ್ಲೈ ಆಗುತ್ತೆ. ಸೊ ವಾಟ್ ಇಫ್ ದ ಸ್ಪೆರಿಕಲ್ ಮಿರರ್ ಇಸ್ ಬಿಗ್? ಈ ಥರ ಒಂದು ದೊಡ್ಡ ಸ್ಪೆರಿಕಲ್ ಮಿರರ್ ಇದ್ದರೆ ಮತ್ತು ಈ ಥರ ಪ್ರಿನ್ಸಿಪಲ್ ಆಕ್ಸಿಸ್ ಇದ್ದರೆ ಎಲ್ಲೆಲ್ಲೋ ಬಂದು ಬೀಳ್ತಿದ್ರೆ, is this valid? No, it is not valid for all the cases. This is valid only for this relation is valid. This is valid only for small apertured mirrors. Small apertured mirrors. Small apertured mirrors. ಸ್ಮಾಲ್ ಅಪರ್ಚರ್ ಇದ್ರೆ ಮಾತ್ರ ಈ ಡೆಫಿನೇಷನ್ ಆಗಿರುತ್ತೆ. ನೋಡಿ, ಸ್ಮಾಲ್ ಆಗಿದ್ರೆ ಮಿರರು,
ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅನ್ಕೊಳ್ಳೋಣ. ಸೊ ಬರ್ತಕ್ಕಂಥ ಪ್ಯಾರಲಲ್ ರೇಸು ಎಲ್ಲ ರೇಸು ಪ್ಯಾರಾಕ್ಸಿಯಲ್ ಆಗಿರುತ್ತೆ, ಇಲ್ಲಿ ಎಡ್ಜಲ್ಲಿ ಬಿದ್ರೂ ಪ್ಯಾರಾಕ್ಸಿಯಲ್ ರೇಸೇ ಆಗಿರುತ್ತೆ. ಸೊ ಹಾಗಾಗಿ ಈ ಡೆಫಿನೇಷನ್ ಅಪ್ಲೈ ಆಗುತ್ತೆ. ಸೊ ಅದೇ ನಾವೇನಾದರೂ ಒಂದು ದೊಡ್ಡ ಸ್ಪೆರಿಕಲ್ ಸರ್ಫೇಸ್ ತಗೊಂಡ್ರೆ, ಸೊ ದಿಸ್ ರಿಲೇಷನ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಪ್ಯಾರಾಕ್ಸಿಯಲ್ ರೇಸ್. ಅದೇ ಏನಾದರೂ ನಾವು ಒಂದು ಮಾರ್ಜಿನಲ್ ರೇಸ್ ತಗೊಂಡ್ರೆ, ಸೊ ಈಗ ಕಟ್ ಆಗತ್ತಾ ಪ್ರಿನ್ಸಿಪಲ್ ಫೋಕಸ್ ಇಂದಾದ್ರೆ? ನೋ, ಇಟ್ ಡಸಂಟ್ ಕಟ್. ಸೊ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಸೊ ದಿಸ್ ರಿಲೇಷನ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಸ್ಮಾಲ್ ಅಪರ್ಚರ್ಡ್ ಮಿರರ್ಸ್. ನಮ್ಮ ಸಿಲೆಬಸ್ ಅಲ್ಲಿರೋದು ಸ್ಮಾಲ್ ಅಪರ್ಚರ್ಡ್ ಮಿರರ್ಸ್. ಬಟ್ ನಾವೇನು ಮಾಡೋಣ, ಸೊ ವಿಲ್ ಡಿಫೈನ್ ಫಾರ್ ಎನಿ ಸ್ಪೆರಿಕಲ್ ಸರ್ಫೇಸ್, ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಸ್ಮಾಲ್ ಆಗಿರಲಿ, ನಾವು ಜನರಲ್ ಆಗಿ ಡಿಫೈನ್ ಮಾಡಿ ಮತ್ತೆ ಅಪ್ರಾಕ್ಸಿಮೇಟ್ ಫಾರ್ಮ್ ಆಗಿ ಇದನ್ನ ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಬನ್ನಿ, ವಿ ವಿಲ್ ಸಿ ದ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ದ ಫೋಕಲ್ ಲೆಂತ್. ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಕಾನ್, ಯಾವುದಿದು ಹೊರಗಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ಇದೆಂಥ ಮಿರರು? concave reflecting surface, concave spherical surface, concave reflecting surface. Yeah, better. ಈ ಪಾಯಿಂಟ್ನ ಏನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ. ಸೊ ಈ ಸ್ಪೆರಿಕಲ್ ಸರ್ಫೇಸ್, ಈ ಸ್ಪೆರಿಕಲ್ ಮಿರರು ಯಾವುದೋ ಒಂದು ಸ್ಪಿಯರ್ಗೆ ಪಾರ್ಟ್ ಆಗಿತ್ತು, ಆ ಸ್ಪಿಯರ್ಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇತ್ತು. ಸೊ ಅದನ್ನ ಸಿ ಅಂತ ಕರಿತಿದ್ವಿ. ಸೊ ಅಗೈನ್ ದ ರೇಡಿಯಸ್ ಆಫ್ ಕರ್ವೇಚರ್ ಇತ್ತು. ಸೊ ಲೆಟ್ ಮೀ ಕನ್ಸಿಡರ್, ಈಗ ಒಂದು ರೇ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಜನರಲ್ ರೇ, ಪ್ಯಾರಾಕ್ಸಿಯಲ್ ರೇ ಅಂತ ಹೇಳ್ತಿಲ್ಲ, ಯಾವುದೋ ಒಂದು ರೇ ಬಂದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಯಾವುದೋ ಒಂದು ರೇ ಬಂದು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿತ್ತು. ಆಫ್ಟರ್ ರಿಫ್ಲೆಕ್ಷನ್ ಇಟ್ ವಿಲ್ ಗೋ ಲೈಕ್ ದಿಸ್, ಈ ಥರ ಹೋಗುತ್ತೆ ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ ದ ರಿಫ್ಲೆಕ್ಟೆಡ್ ರೇ, ದಿಸ್ ಈಸ್ ದ ಇನ್ಸಿಡೆಂಟ್ ರೇ. ನಾವ್ ಹೌ ಡು ಯು ಡ್ರಾನ್ ಅ ನಾರ್ಮಲ್ ಫಾರ್ ದ ಪ್ಲೇನ್ ಸರ್ಫೇಸ್? ಪ್ಲೇನ್ ಸರ್ಫೇಸ್ಗೆ ನಾರ್ಮಲ್ ಯಾವ ಥರ ಡ್ರಾ ಮಾಡ್ತಿದ್ರಿ? ಸೊ ಪ್ಲೇನ್ ಮಿರರ್ ಇದ್ರೆ, ಸೊ ಪಾಯಿಂಟ್ ಆಫ್ ಇನ್ಸಿಡೆಂಟಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಇಮ್ಯಾಜಿನರಿ ಲೈನ್ನ ನಾವು ಅಂದ್ಕೊಂಡ್ರೆ ಅದೇ ನಾರ್ಮಲ್ ಆಗ್ತಿತ್ತು, ಹೌದಾ? ಸೊ ಈಗ ಒಂದು ಸ್ಪೆರಿಕಲ್ ಸರ್ಫೇಸ್ ಇದೆ, ಸ್ಪೆರಿಕಲ್ ಸರ್ಫೇಸ್ಗೆ ಯಾವ ಥರ ನಾರ್ಮಲ್ನ ಡ್ರಾ ಮಾಡೋದು? ಸೊ ನಾರ್ಮಲ್ನ ಡ್ರಾ ಮಾಡೋದು ಹೇಗೆ ಅಂತ, ಇಟ್ ಈಸ್ ಸೊ ಒಂದು ಸ್ಪೆರಿಕಲ್ ಸರ್ಫೇಸ್, ಒಂದು ಸ್ಪಿಯರ್ನ ತಗೊಳ್ಳಿ. ಸೊ ಒಂದು ಈ ಪೋರ್ಷನ್ನ ಕಟ್ ಮಾಡಿದೆ, ಇದೇ ನಮಗೆ ಸ್ಪೆರಿಕಲ್ ಸರ್ಫೇಸ್ ಆಗಿತ್ತು, ಹೌದಾ? ಸೊ ಇದು ಸೆಂಟರ್ ಆಫ್ ಕರ್ವೇಚರ್. ಈಗ ಈ ಪಾಯಿಂಟಲ್ಲಿ ನಮಗೆ ನಾರ್ಮಲ್ ಬೇಕು ಅಂದರೆ ಜಸ್ಟ್ ಡ್ರಾ ಎ ಸ್ಟ್ರೈಟ್ ಲೈನ್ passing through the center of curvature to the given point. ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಇಂದ ಸೆಂಟರ್ ಆಫ್ ಕರ್ವೇಚರ್ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದೆ, ದಿಸ್ ಈಸ್ ದ ನಾರ್ಮಲ್ ಟು ದಟ್ ಪಾಯಿಂಟ್. ಅದೇ ಥರ ನಮಗೆ ಇಲ್ಲಿ ನಾರ್ಮಲ್ ಬೇಕು ಅಂತ ಅಂದ್ಕೊಳ್ಳಿ. ಈ ಪಾಯಿಂಟಲ್ಲಿ ಈಗ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್ನ ಡ್ರಾ ಮಾಡಿದೆ, ದಟ್ ಈಸ್ ಕಾಲ್ಡ್ ಆಸ್ ಎ ನಾರ್ಮಲ್. ಸೊ ಈಗ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ, ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದೆ. ದಿಸ್ ಈಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಲೆಟ್ ಮೀ ಕಾಲ್ ದಿಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಸ್ ಎ ಅಂತ ಕರಿತೀನಿ. ಈಗ ಇಲ್ಲಿ ನಾರ್ಮಲ್ನ ಹೇಗೆ ಡ್ರಾ ಮಾಡೋದು? ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ಇಮ್ಯಾಜಿನರಿ ಲೈನ್, ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ರೆ ಸೊ ನಮಗೆ ಸಿಗ್ತಕ್ಕಂಥದ್ದೇ ನಾರ್ಮಲ್ ಅಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಯಾವ ಪಾಯಿಂಟಲ್ಲಿ ಬಿದ್ದಿದೆಯೋ ಆ ಪಾಯಿಂಟ್ಗೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ರೆ ಸೊ ದಿಸ್ ಈಸ್ ದ ನಾರ್ಮಲ್ ಅಟ್ ಎ, ಅಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, at point of incidence. I will call this as a point of incidence. So ಅದೇ ಥರ ಈ ಪಾಯಿಂಟಲ್ಲಿ ಬಿದ್ದರೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ. ಸೊ ದಟ್ ಈಸ್ ದ ನಾರ್ಮಲ್ ಟು ದಟ್ ಪಾಯಿಂಟ್. ಸೊ ಒಂದೊಂದು ಪಾಯಿಂಟ್ಗೆ ಒಂದೊಂದು ನಾರ್ಮಲ್ ಇರುತ್ತೆ, ಈ ಪಾಯಿಂಟಲ್ಲಿ ಇದು ನಾರ್ಮಲ್ ಆಗಿರುತ್ತೆ. ಸೊ ಈಗ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, ಹೌದಾ? ಸೊ ಅಟ್ ಈಸ್ ಆಂಗಲ್ ಆಫ್ incident, so theta anta kariyana. Angle of incidence is the angle between incident ray and the normal drawn at that point. So alli normal ge matte incident ray ge irtakanta angle ne navu enanta karitivi, angle of incidence anta karitivi. Angle of incidence estitre, angle of incidence estideyo angle of reflection kuda ashte irbeku, hauda? So angle of reflection kuda ashte irbekagutte. Hagadre ee angle estagutte? So this will be theta. I will draw here, ಇಲ್ಲಿ ಬರಿತೀನಿ. ಈ ಆ್ಯಂಗಲ್ ಕೂಡ ಟೀಟಾ ಆಗಿರುತ್ತೆ. ಈಗ ಇಲ್ಲೊಂದು ಆಲ್ಟರ್ನೇಟಿಂಗ್ ಆ್ಯಂಗಲ್ ಇದೆ ನೋಡಿ, ಝಿಂಗ್ ಝಿಂಗ್ ಝಿಂಗ್, ಝಡ್ ಶೇಪ್ ಕಾಣಿಸ್ತಾ?
ಝೆಡ್ ಶೇಪ್ ಕಾಣಿಸ್ತಾ ಇಲ್ಲಿ. ಈ ಆ್ಯಂಗಲ್ ಟೀಟಾ ಇದ್ರೆ ಅದೇ ಈ ಥರ ಇದ್ರೆ ಈ ಆ್ಯಂಗಲ್ ಟೀಟಾ ಇದ್ರೆ ಈ ಆ್ಯಂಗಲ್ ಎಷ್ಟಿರ್ಬೇಕಪ್ಪ? ಟೀಟಾ ಇರಬೇಕು. ನೋಡಿ ಇಲ್ಲಿ ಝೆಡ್ ಝೆಡ್ ಝೆಡ್, 3 ಝೆಡ್ ಅಲ್ಲ, ಒಂದೇ ಝೆಡ್ ಇರೋದು. ಜಿಂಗ್ ಜಿಂಗ್. ಈ ಆ್ಯಂಗಲ್ ಟೀಟಾ ಇದ್ರೆ ಈ ಆ್ಯಂಗಲ್ ಎಷ್ಟಿರಬೇಕು? ಟೀಟಾ ಇರಬೇಕು. ಹೌದಾ? ಸೊ ಫ್ರಮ್ ಆಲ್ಟರ್ನೇಟಿಂಗ್ ಆ್ಯಂಗಲ್ಸ್ ದಿಸ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು ದಿಸ್ ಆ್ಯಂಗಲ್. ಈಗ ಒಂದು ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ, ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ, ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ಸೊ ನಾನು ಇಲ್ಲಿ ಎಂಡ್ ಮಾಡ್ತೀನಿ, ರಿಫ್ಲೆಕ್ಟೆಡ್ ರೇನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಇನ್ನು ಹೋಗುತ್ತೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಒಂದು ನಿಮಿಷ, look at this. Now draw a perpendicular bisector. ಇಲ್ಲಿಂದ ಈ ಲೈನ್ ಇದೆಯಲ್ಲ, ಸೊ ಇದಕ್ಕೆ ಏನು ಕರೆಯೋಣ? ಸಿ ಎಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಸೊ ದಿಸ್ ಆ್ಯಂಗಲ್ ಶುಡ್ ಬಿ 90, ದಿಸ್ ಆ್ಯಂಗಲ್ ಶುಡ್ ಬಿ 90. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈ ಆ್ಯಂಗಲು ಪರ್ಪೆಂಡಿಕ್ಯುಲರ್ ಇರೋ ಥರ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಅ ಎಮ್ ಆ್ಯಂಡ್ ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಅ ಎಫ್ ಅಂತ ಕರಿತೀನಿ. ಸೊ ದೀಸ್ ಆರ್ ಮೀಟಿಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ದಿಸ್ ಪಾಯಿಂಟ್. ಈ ಆ್ಯಂಗಲು 90 ಇದೆ, ಈ ಆ್ಯಂಗಲ್ ಕೂಡ 90 ಇದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈಗ ಒಂದು ಟ್ರಯಾಂಗಲ್ ಇದೆ ನೋಡಿ, ಸಿ ಎ ಎಫ್. ಇದನ್ನು ಸಪ್ರೇಟ್ ಮಾಡಿ ಬರೀತೀನಿ. ಸೊ ಐ ವಿಲ್ ರೈಟ್ ಹಿಯರ್. ಸೊ ದಿಸ್ ಈಸ್ ಸಿ ಎ ಎಫ್, ಸಿ ಎ ಎಫ್. ಸೊ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಇದೆ. ಸೊ ದಿಸ್ ಇಸ್ ಸಿ, ದಿಸ್ ಇಸ್ ಎ, ದಿಸ್ ಇಸ್ ಎಫ್. ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಇದೆ, ಎಮ್ ಇದೆ. ಈ ಆ್ಯಂಗಲ್ ಟೀಟಾ ಇದೆ, ಈ ಆ್ಯಂಗಲ್ ಟೀಟಾ ಇದೆ. According to isosceles property of a triangle, angles same ಇದೆ, ಆ ಕಡೆ ಈ ಕಡೆ ಆ್ಯಂಗಲ್ ಸೇಮ್ ಇದೆ, ಮತ್ತೆ ಇದು ಪರ್ಪೆಂಡಿಕ್ಯುಲರ್ ಕಾಮನ್ ಆಗಿದೆ, ಎರಡಕ್ಕೂ ಆಪೋಸಿಟ್ ಸೇಮ್ ಇದೆ, ಅಡ್ಜಸೆಂಟ್ ಆ ಕಡೆ ಈ ಕಡೆ ಆ್ಯಂಗಲ್ ಸೇಮ್ ಇದೆ. ಐಸೋಸೆಲೆಸ್ ಟ್ರಯಾಂಗಲ್ಸ್ ಇವೆರಡು ನೋಡಿ ಇಲ್ಲಿ. ಸೊ ಟೀಟಾ ಸೇಮ್ ಇದೆ, ಇಲ್ಲೂ ಟೀಟಾ ಸೇಮ್ ಇದೆ, ಇಲ್ಲಿ 90 ಇದೆ, ಇಲ್ಲೂ 90 ಇದೆ. ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ. ಇಫ್ this is a normal is drawn at this point, this side should be this side. ಅಂದ್ರೆ ಈ ಲೆಂತ್ ಏನಿದೆ ಇದು ಅಷ್ಟೇ ಇರಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಿದೆ ಹೇಳ್ತೀರಾ? ಸಿ ಎ ಏನಾಗುತ್ತೆ? ಸಿ ಇಂದ ಎಗೆ ನೆನಪು ಮಾಡ್ಕೊಳ್ಳಿ. ಸೆಂಟರ್ ಆಫ್ ಕರ್ವೇಚರ್ ಇಂದ ಯಾವುದೋ ಒಂದು ಎನಿ ಪಾಯಿಂಟ್ ಆನ್ ದ ಸ್ಪೆರಿಕಲ್ ಸರ್ಫೇಸ್, ದಿಸ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್. ಅಂದ್ರೆ ಈ ಪೂರ್ತಿ ಲೆಂತ್ ಏನಿದೆ ರೇಡಿಯಸ್ ಆಫ್ ಕರ್ವೇಚರ್. ಹೌದಾ? ಸೊ ರೇಡಿಯಸ್ ಆಫ್ ಕರ್ವೇಚರ್. ಈಗ ಐಸೋಸೆಲಸ್ ಪ್ರಾಪರ್ಟಿ ಟ್ರಯಾಂಗಲ್, ಅಕಾರ್ಡಿಂಗ್ ಟು ಐಸೋಸೆಲಸ್ triangle property, a perpendicular drawn to a side of a isosceles triangle divides equally. ಅಂದ್ರೆ ಈ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದೆ, ಈ ಸೈಡ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಈ ಪೂರ್ತಿ ಲೆಂತ್ ಏನಿತ್ತಪ್ಪ ಆರ್ ಇತ್ತು, ಅಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿತ್ತು ಆರ್ ಇತ್ತು, ಅದನ್ನು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದೆ. ಇದೇನಾಗುತ್ತೆ? r/2 ಆಗುತ್ತೆ. ಇದೇನಾಗುತ್ತೆ? r/2 ಆಗುತ್ತೆ. ಸೊ ದಟ್ ಮೀನ್ಸ್ ದಿಸ್ ಲೆಂತ್ ಈಸ್ r/2. ಹೌದಾ? ಸೊ ದಟ್ ಲೆಂತ್ ಈಸ್ r/2. ಸೊ ದಿಸ್ ಲೆಂತ್ ಈಸ್ r/2. ಇಲ್ಲಿ ಬರೀತೀನಿ ಇಲ್ಲಿ. ಸೊ ದಿಸ್ ಇಸ್ ಎಮ್ ಆ್ಯಂಡ್ ದಿಸ್ ಲೆಂತ್ ಈಸ್ r/2. and ಇದೇನಾಗಿರುತ್ತೆ? ಅದು r/2ನೇ ಆಗಿರುತ್ತೆ. ಅದು ನನಗೆ ಬೇಕಿಲ್ಲ. ಸೊ ನಾವು ಕನ್ಸಿಡರ್, ಸೊ ವಾಟ್ ಈಸ್ ದಿಸ್ ಲೆಂತ್ ಇಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ದ ಡಿಸ್ಟೆನ್ಸ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ pole is called as, the distance between principal focus and the pole is called as focal length. What is the distance between center of curvature to the pole? That is called the radius of curvature. How the? What is this distance? I don't know. Let me call this as a x. X ಅಂತ ಕರಿತೀನಿ. ಈಗ ಈ ಫಿಗರ್ ಇಂದ what is f? f can be written as r minus x. ಹೌದಾ? So from figure x is equals to r minus x. R minus f. X is equals to r minus f. Am I right? X is equals to r minus f. X is equals to r minus f. In other words, do one thing. What is this x? X ಏನು ಅಂತ ಫೈಂಡ್ ಔಟ್ ಮಾಡೋಣ. ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ. From triangle CMF, from
ಟ್ರಯಾಂಗಲ್ CMF, ಒಂದು ಟ್ರಯಾಂಗಲ್ ಇದೆ CMF. ಆ ಟ್ರಯಾಂಗಲ್ನ ಇಲ್ಲಿ ಬರಿತೀನಿ CMF. ಈ ಆಂಗಲ್ ಏನಿದೆ ಥೀಟಾ ಇದೆ, ಈ ಸೈಡ್ ಏನಿದೆ r/2 ಇದೆ, r/2 ಇದೆ. And what is this side? X. This is adjacent, this is hypotenuse, this is opposite, this is hypotenuse. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದು adjacent, ಇದು opposite, ಇದು hypotenuse. From this triangle, what is cos theta? Cos theta is equals to adjacent by hypotenuse, ಏನದು r/2 whole divided by x. Am I right? From this you can write secant theta is equals to x by r/2 ಅಂತ ಬರಿಬೋದಾ? ರೆಸಿಪ್ರೋಕಲ್ secant theta, cos theta ಗೆ ರೆಸಿಪ್ರೋಕಲ್ ತಗೊಂಡ್ರೆ secant theta ಬರುತ್ತೆ. So from this x is equals to r/2 secant theta, r/2 secant theta. We got the value of x. ನೋಡಿ ಇಲ್ಲೊಂದು equation ಇದೆ. I will use this equation. I'll call that equation as 1. From equation 1, can I write f is equals to r minus x ಅಂತ ಬರೀಬೋದೇ ನೋಡಿ. ಇದನ್ನ ಈ ಕಡೆ ತಗೊಂತೀನಿ, ನಾನು ಆ ಕಡೆ ಕಳಿಸ್ತೀನಿ. f is equals to r minus x. f is equals to r minus, so x value ಏನು ಬಂದಿದೆ r/2 secant theta. So r/2 secant theta. This is the general formula. This is the general formula for relation between r and f. So ನಮಗೆ ಬರ್ಸಿರೋದು f is equal to r/2. NCERT ಅಲ್ಲಿ ಇರೋದು r/2. ಸೊ ನೋಡಿ ಇಲ್ಲಿ NCERT ಅಲ್ಲಿ ಇರೋದು ಏನಪ್ಪಾ ಅಂದ್ರೆ ಇಟ್ ಇಸ್ ಫಾರ್ ಸ್ಮಾಲ್ ಅಪರ್ಚರ್ಗೆ ಮಾತ್ರ. ನೋಡಿ ಈ ಅಪರ್ಚರ್ ಸ್ಮಾಲ್ ಆಗ್ತಾ ಹೋದಂಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಕಮ್ಮಿ ಆಗತ್ತಾ? Am I right? So angle of incidence ಕಮ್ಮಿ ಆಗ್ತಾ ಹೋಗುತ್ತೆ. Angle of incidence ಕಮ್ಮಿ ಆಗ್ತಾ ಹೋದ್ರೆ secant theta ಏನಾಗುತ್ತೆ? So secant theta will be nearly equal to 1. ಹೌದಾ? Cos theta. So cos theta for small angle is cos 0 is 1. And the angle cos theta ಕಮ್ಮಿ ಆಗ್ತಾ ಇದೆ. Cos theta ಏನಾಗುತ್ತೆ? 1 ಆಗುತ್ತೆ. ಅದೇ ತರ ಅದ್ರ ರೆಸಿಪ್ರೋಕಲ್ ಏನಾಗುತ್ತೆ? secant theta 1 ಕೂಡ 1 ಆಗುತ್ತೆ. If for small aperture ಕಮ್ಮಿ ಆಗ್ತಾ ಹೋದ್ರೆ ಈ theta ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. For small apertured mirror, theta will be very small. So for small angle of theta, for small theta, secant theta will be nearly equal to 1. Secant theta will be nearly equal to 1. Therefore, f is nearly equal to r minus r/2. ಏನು ಬರುತ್ತಪ್ಪ ಅಂದರೆ f is equals to r/2. f is equals to r/2. So this is the relation between r and f for a small aperture mirror. This is for anyone. ನೀವು ಇದನ್ನು ಬೇಕಾದ್ರೆ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಬೋದು, ಬಟ್ ಇದನ್ನು ಸ್ಮಾಲ್ ಅಪರ್ಚರ್ ಮಿರರ್ಸ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ನ ಮಾಡೋಣ. ನೋಟ್ ಮಾಡ್ಕೊಳ್ಳಿ, ಪಾಸ್ ದ ವಿಡಿಯೋ ಅಂಡ್ ನೋಟ್ ದ ಥಿಂಗ್. ನೋಟ್ ಮಾಡ್ಕೊಂಡ್ರಾ? ಸೊ ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಸ್ಮಾಲ್ ಅಪರ್ಚರ್ ಮಿರರ್ ಆ್ಯಂಡ್ ದಿಸ್ ಇಸ್ ವ್ಯಾಲಿಡ್ ಫಾರ್ ಎನಿ ಮಿರರ್. ಸೊ ವಿ ವಿಲ್ ಗೋ ಟು ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇದು ಯಾಕೆ ಈ ಥರ ಮಾಡಿದ್ವಿ ಅಂತ ಒಂಚೂರು ಐಡಿಯಾ ಬರುತ್ತೆ. ವಿ ವಿಲ್ ಸಾಲ್ವ್ ಎ ಪ್ರಾಬ್ಲಮ್. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ಸೊ ನೋಡಿ ಇಲ್ಲಿ ದರ್ ಇಸ್ ಎ ಸ್ಪೆರಿಕಲ್ ಸರ್ಫೇಸ್. ಎಂಥ ಸ್ಪೆರಿಕಲ್ ಸರ್ಫೇಸು? ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್. ಒಂದು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಇದೆ. ಅದರ ರೇಡಿಯಸ್ ಆಫ್ ಕರ್ವೇಚರ್ 5 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಈಗ ಎ ಪ್ಯಾರಲಲ್ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಒಂದು ರೇ ಇದೆ, ಅದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಅದು ಬಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದು ಈ ಥರ ಹೋಗ್ತಿದೆ. ಇಸ್ ದಿಸ್ ಎ ಪ್ಯಾರಾಕ್ಸಿಯಲ್ ರೇ? ನೋ, ಇಟ್ ಈಸ್ ನಾಟ್ ಎ ಪ್ಯಾರಾಕ್ಸಿಯಲ್ ರೇ. ಪ್ಯಾರಾಕ್ಸಿಯಲ್ ರೇ ಆಗಿದ್ದರೆ ಇದು ನಾರ್ಮಲಿ r/2 ಇಂದ ಪಾಸ್ ಆಗ್ತಿತ್ತು. ಅಂದರೆ ಕಟ್ ಮಾಡೋ ಜಾಗದಲ್ಲಿ ಇಲ್ಲಿಂದ ಇಲ್ಲಿಗೆ r/2 ಇರ್ತಿತ್ತು, ಇಲ್ಲಿಂದ ಇಲ್ಲಿಗೆ r/2 ಇರ್ತಿತ್ತು. ಬಟ್ ಇದು ಎಂಥ ರೇ ಅಂದರೆ ದಿಸ್ ಈಸ್ ದ ಮಾರ್ಜಿನಲ್ ರೇ ಆಗಿರೋದ್ರಿಂದ ಸೊ ಎಫ್ ಇಸ್ ಈಕ್ವಲ್ಸ್ ಟು r/2 ಅಂತ ಹೇಳೋಕ್ಕಾಗಲ್ಲ. ಅಂದರೆ ಇದು ಎಕ್ಸಾಕ್ಟ್ಲಿ ಮಿಡ್ಲಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಎರಡು ಕಂಡೀಷನ್ ಇದೆ. ಒಂದೇನಪ್ಪ ಅಂದರೆ ಸೊ ದ ರೇಸ್ ಶುಡ್ ಬಿ ಪ್ಯಾರಾಕ್ಸಿಯಲ್
paraxial rays and the mirror should be small aperture. ಸೊ ಸ್ಮಾಲ್ ಅಪರ್ಚರ್ ಮಿರರ್ ಆಗಿದೆ ಅಂದರೆ ಇನ್ಸಿಡೆಂಟ್ ರೇಸ್ ಎಲ್ಲ ಬಂದು ಹತ್ರನೇ ಬೀಳ್ತಿತ್ತ. ಸೊ ಅವಾಗ ಬೇಕಾದ್ರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ಈಗ ಇದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಈ ಡಿಸ್ಟೆನ್ಸ್ ಬೇಕು ಅಂದರೆ ನಮ್ಮೊಂದು ಫಾರ್ಮುಲಾ ಆಲ್ರೆಡಿ ಡಿರೈವ್ ಮಾಡಿದ್ವಿ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ನ ಎಲ್ ಕಟ್ ಮಾಡುತ್ತೆ, ದಟ್ ಈಸ್ y is equals to y is equal to r minus r by 2 secant theta ಅಂತ ಹೇಳಿದ್ವಿ. ವಾಟ್ ಈಸ್ ದ ಥೀಟಾ? ಥೀಟಾ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಅಲ್ಲ ಆಂಗಲ್ ಆಫ್ ಇನ್ಸಿಡೆನ್ಸೇ ಕೊಟ್ಟಿಲ್ಲ ಸರ್, ಏನು ಮಾಡೋದು? ವಿ ವಿಲ್ ಸಾಲ್ವ್. ಸೊ ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಕೊಟ್ಟಿಲ್ಲ ಅಂತ ಹೆದರ್ಕೋಬೇಡಿ, ವಿ ಕ್ಯಾನ್ ಸಾಲ್ವ್ ದಟ್. ಈಗ ಒಂದು ನಾರ್ಮಲ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಅಥವಾ ಸೊ ಐ ವಿಲ್ ಕಾಲ್ ದಿಸ್ ಆಸ್ ಅ ಪಾಯಿಂಟ್ ಎ ಅಂತ ಕರಿತೀನಿ. ಎ ಇಂದ ಸಿಗೆ ಇರ್ತಕ್ಕಂಥ ಒಂದು ಲೈನ್ ನಾನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕೂಡ ಕರಿಬೋದಾ? ಸೊ ಐ ಕ್ಯಾನ್ ಕಾಲ್ ದಿಸ್ ಆಸ್ ಅ ರೇಡಿಯಸ್ ಆಫ್ ಕರ್ವೇಚರ್ 5 ಸೆಂಟಿಮೀಟರ್. ಅವರೇ ಕೊಟ್ಟಿದ್ದಾರೆ ರೇಡಿಯಸ್ ಆಫ್ ಕರ್ವೇಚರ್ 5 ಸೆಂಟಿಮೀಟರ್ ಇದೆ ಅಂತ. 5 ಸೆಂಟಿಮೀಟರ್. ಈ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗೂ ಮತ್ತು ಕೊಟ್ಟಿರ್ತಕ್ಕಂಥ ಇನ್ಸಿಡೆಂಟ್ ರೇಗೆ ಡಿಸ್ಟೆನ್ಸ್ ಎಷ್ಟಿದೆ? ದೇ ಹ್ಯಾವ್ ಗಿವೆನ್ ಇಟ್ ಆಸ್ ಅ 4 ಸೆಂಟಿಮೀಟರ್. ಸೊ ಈಗ ಇಲ್ಲಿರ್ತಕ್ಕಂಥ ಆ್ಯಂಗಲ್ನ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತಿದ್ವಿ, ಹೌದಾ? ಆಬ್ವಿಯಸ್ಲಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರ್ತಿತ್ತು, ಬಟ್ ನಮ್ಗೆ ಅದು ಬೇಡ. ಸೊ ಈಗ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ, ಟ್ರಯಾಂಗಲ್ ಸಿ ಬಿ ಎ. ಸೊ ಟ್ರಯಾಂಗಲ್ ಸಿ ಬಿ ಎ ಇಂದ ವಾಟ್ ಈಸ್ ಆಫ್ ಕಾಸ್ ಥೀಟಾ? ಕಾಸ್ ಥೀಟಾ ವ್ಯಾಲ್ಯೂ ಏನಾಗಿದೆ? ಸಿ ಬಿ ಎ. ಸೊ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕಾಸ್ ಥೀಟಾನ ನೋಡಿ, ಇದು 4 ಇದೆ, ಇದು 5 ಇದೆ. ಇದೇನಾಗಿರಬೇಕು? ಪೈಥಾಗೊರನ್ ಟ್ರಿಪ್ಲೆಟ್. ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಒಂದು ಕಡೆ 5 ಇನ್ನೊಂದು ಕಡೆ 4 ಇದೆ ಅಂದರೆ ಇನ್ನೊಂದು ಕಡೆ ಖಂಡಿತವಾಗ್ಲೂ 3 ಇರಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಐ ಆಮ್ ನಾಟ್ ಗಿವಿಂಗ್ ಎನಿ ಆಪ್ಷನ್. ಇಲ್ಲಿ 5 ಇದೆ, ಇಲ್ಲಿ 4 ಇದೆ ಅಂದರೆ ಇಲ್ಲಿ ಖಂಡಿತವಾಗ್ಲೂ 3 ಇರಲೇಬೇಕು. ಬಿಕಾಸ್ ದೇ ಆರ್ ಪೈಥಾಗೊರನ್ ಟ್ರಿಪ್ಲೆಟ್. ಯಾಕಂದರೆ ಇಲ್ಲಿ 90 ಡಿಗ್ರಿ ಇದೆ. ಸೊ ಹಾಗಾಗಿ ಸೊ ದೇ ಶುಡ್ ಬಿ 3. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಎಷ್ಟಿದೆ? 3 ಡಿವೈಡೆಡ್ ಬೈ 5 ಇದೆ. ಸೊ ಇದನ್ನು ತಗೊಂಡೋಗಿ ಇದರಲ್ಲಿ ಬಿಸಾಗಿ ಕಾಸ್ ಥೀಟಾ ಸಿಕ್ಕಿದೆ. ಸೊ ನಮಗೆ ಸೀಕೆಂಟ್ ಥೀಟಾ ಬೇಕು ಅಂದರೆ ಅದನ್ನು ಉಲ್ಟಾ ಮಾಡಿ, ಅದೇನದು? ರೆಸಿಪ್ರೋಕಲ್ 5/3. ಇದನ್ನು ತಗೊಂಡೋಗಿ ಇದರಲ್ಲಿ ಬಿಸಾಕಿ ಯು ವಿಲ್ ಗೆಟ್ y is equals to r ವ್ಯಾಲ್ಯೂ is 5 minus 5/2 into 5/3. y is equals to 5 minus 25 divided by 6. ಏನು ಬರುತ್ತಪ್ಪ ಅಂದರೆ 30 minus 25 ಏನು ಬರುತ್ತೆ? 5 divided by 6. ಸೊ ದ್ಯಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ y. ಅದೇನಾದರೂ ಮಾರ್ಜಿನಲ್ ಅಲ್ಲ ಪ್ಯಾರಾಕ್ಸಿಯಲ್ ರೇಸ್ ಆಗಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ 5/2 ಇರ್ತಿತ್ತು, ಬಟ್ ಇಲ್ಲಿ 5/6 ಇದೆ. ಸೊ ಐ ಹೋಪ್ you understood this one. ನೋಟ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ದ ಲಾಸ್ಟ್ ಟಾಪಿಕ್, ಕೊನೆಯ ಟಾಪಿಕ್. ತುಂಬ ಈಸಿ ಟಾಪಿಕ್, ಬಟ್ ಎರಡೇ ಪಾಯಿಂಟ್ನ ಗಮನಿಸಿ. ಸೈನ್ ಕನ್ವೆನ್ಷನ್ಸ್ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. ಸೊ ಅಫ್ಕೋರ್ಸ್ ತುಂಬ ಈಸಿ ಅನ್ಸ್ಬೋದು, ಬಟ್ ಎರಡೇ ಪಾಯಿಂಟ್ನ ನೋಡಿ, ಅಟ್ಲೀಸ್ಟ್ 2x ಸ್ಪೀಡಲ್ಲಿ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಸೊ 3, 2, 1 ಡನ್. ಅರ್ಥ ಆಯ್ತಾ? ಇದು ಯಾಕೆ ಇದನ್ನು ಅಪ್ಲೈ ಮಾಡಿದ್ವಿ ಅಂದರೆ, ಸೊ ಇದೇನಾದರೂ ಪ್ಯಾರಾಕ್ಸಿಯಲ್ ರೇಸ್ ಆಗಿದ್ರೆ ಡೈರೆಕ್ಟಾಗಿ ನಾವು r/2 ಅಂತ ಕರಿಬೋದಾಯಿತು. ಸೊ ಎಲ್ಲಿ ಕಟ್ ಆಗುತ್ತೆ? ಎಕ್ಸಾಕ್ಟ್ ಮಿಡಲ್ ವೇಲ್ ಕಟ್ ಆಗ್ತಿದೆ. ಬಟ್ ಇಲ್ಲೇನಾಗ್ತದೆ? ಸೊ ದೂರ ಇರೋದ್ರಿಂದ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗಿ ಬಂತು. ಸೊ ಲೆಟ್ ಅಸ್ ಗೋ ಟು ದ ಸೈನ್ conventions used in the mirrors. Sign convention fast ಆಗಿ ಹೇಳ್ಬಿಡ್ತೀನಿ. sign convention. So always remember the direction of light, the direction of ray, a light ray is taken as positive. Direction of light ray is taken as positive. ಸೊ ಈಗ ಒಂದು ಸ್ಪೆರಿಕಲ್ ಸರ್ಫೇಸ್ನ ಕನ್ಸಿಡರ್ ಮಾಡೋಣ. ಸೊ ಐ ವಿಲ್ ಕನ್ಸಿಡರ್ ಎ ಸ್ಪೆರಿಕಲ್ ಸರ್ಫೇಸ್ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಈ ಕಡೆ ಒಂದು ಆಬ್ಜೆಕ್ಟ್ನ ಇಡ್ತೀನಿ, ಲೈಟ್ ರೇಸ್ ಆಬ್ಜೆಕ್ಟಿಂದ. ಸೊ ಈ ಕಡೆ ಒಂದು ಆಬ್ಜೆಕ್ಟ್ನ ಇಡ್ತೀನಿ, ಆಬ್ಜೆಕ್ಟ್ ಇಟ್ಟರೆ ಲೈಟ್ ರೇಸ್ ಈ ಥರ ಟ್ರಾವೆಲ್ ಆಗುತ್ತೆ ಅಲ್ಲ, ಈ ಡೈರೆಕ್ಷನ್ನ ನಾನು ಪಾಸಿಟಿವ್ ಅಂತ ತಗೋಬೇಕಾಗತ್ತೆ. ಸಪೋಸ್ ಅದೇ ಮಿರರ್ನ ನಾನು ಈ ಥರ ರಿವರ್ಸ್ ಮಾಡಿಟ್ಟೆ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ಕನ್ಸಿಡರ್ ಐ ಆಮ್ ಪ್ಲೇಸಿಂಗ್ ದ ಆಬ್ಜೆಕ್ಟ್ ಹಿಯರ್. ಈಗ ಲೈಟ್ ರೇಸ್ ಈ ಕಡೆ ಟ್ರಾವೆಲ್ ಆಗುತ್ತಾ, ಈಗ ಇದನ್ನ ಪಾಸಿಟಿವ್ ಅಂತ ತಗೋಬೇಕಾಗತ್ತೆ. ಸೊ ಇದನ್ನ ಪಾಸಿಟಿವ್ ಅಂತ ತಗೋಬೇಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದು ತುಂಬ ಇಂಪಾರ್ಟೆಂಟ್, ಪ್ರಾಬ್ಲಮ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಡೈರೆಕ್ಷನ್ ಆಫ್ ಲೈಟ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಆ್ಯಂಡ್ the pole is taken as a reference for all the measurements. ಪೋಲ್ನ ರೆಫರೆನ್ಸ್ ಆಗಿ ತಗೊಂಡು ನಾವು ಎಲ್ಲ ಮೆಜರ್ಮೆಂಟ್ನ ಮಾಡ್ತೀವಿ.
So first point, very important, the direction of ray is taken as positive. Direction of ray is taken as positive. ಕಟ್ ಮಾಡಿದೆ ಆ ಥರನೂ ಕಟ್ ಮಾಡ್ಬೋದಾ, ನನಗೂ ಗೊತ್ತಿರಲಿಲ್ಲ ಹೀಗೆ ಹೊರಡಿದ್ದು. ಓಕೆ, ಸೊ ಡೈರೆಕ್ಷನ್ ಆಫ್ ರೇ ಈ ಕಡೆ ಹೇಗಿದೆ ಅಂದರೆ ಡೈರೆಕ್ಷನ್ ಆಫ್ ರೇ, ದಿಸ್ ಇಸ್ ಡೈರೆಕ್ಷನ್ ಆಫ್ ರೇ ಈ ಥರ ಇದೆ ಅಂತ ಅಂದ್ಕೊಂಡ್ರೆ, ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಅ ಪೋಲ್ ಇಸ್ ಟೇಕನ್ ಆಸ್ ಅ ರೆಫರೆನ್ಸ್. ಆಲ್ ದ ಡಿಸ್ಟೆನ್ಸಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ದ ಪೋಲ್ ಆರ್ ಟೇಕನ್ ಆಸ್ ಪಾಸಿಟಿವ್. All the distances towards left side are taken as negative, and all the distances above the principal axis are taken as positive, and all the distances below the principal axis are taken as negative. Istay innenilla. So ಇದು ಇಂಪಾರ್ಟೆಂಟ್. ಫಸ್ಟ್ ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಷನ್ ಆಫ್ ರೇ ಇಸ್ ಟೇಕನ್ ಆಸ್ ಪಾಸಿಟಿವ್. ಆ್ಯಂಡ್ ಈಗ ಒಂದು ಆಬ್ಜೆಕ್ಟ್ನ ಇಲ್ಲಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ದಿಸ್ ಈಸ್ ಅ ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ? 5 ಮೀಟರ್ ದೂರದಲ್ಲಿ, 5 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಈ ಕಡೆಗೆ ಬರ್ತಿದೆ, ಪೋಲಿಂದ ಲೆಫ್ಟ್ ಸೈಡ್ ಬರ್ತಿದೆ. ಸೊ ಹಾಗಾದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಏನಂತ ತಗೋಬೇಕು? -5 ಸೆಂಟಿಮೀಟರ್ ಅಂತ ತಗೋಬೇಕು. ಐ ಹೋಪ್ ಯು ಅಂಡರ್ಸ್ಟೂಡ್. ಸೊ ದಿಸ್ ಇಸ್ ದ ಮೀನಿಂಗ್. ಅದೇ ಇಮ್ಯಾಜ್ ಇಲ್ಲೆಲ್ಲೋ ಫಾರ್ಮ್ ಆಗ್ತಿದೆ ಅಂದರೆ, ಸೊ ಇಮ್ಯಾಜ್ ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ತಗೋಬೇಕಾಗುತ್ತೆ. ಸಪೋಸ್ ಇನ್ನೊಂದು ಕೇಸ್ನ ಕೊಡ್ತೀನಿ, ಇದೇನಿದು ಕಾನ್ಕೇವ್ ಮಿರರ್. ಸೊ ಇನ್ನೊಂದು ಕೇಸ್ನ ಕೊಡ್ತೀನಿ. ಸೊ ಐ ವಿಲ್ ರೈಟ್ ದಟ್ ಒನ್ ಆಲ್ಸೋ. ಸಪೋಸ್ ಮಿರರ್ನ ರಿವರ್ಸ್ ಮಾಡಿಟ್ಟೆ, ಆ ಕಡೆ ಈ ಕಡೆ, ಈ ಕಡೆದು ಆ ಕಡೆ ಇಟ್ಟೆ. ಐ ವಿಲ್ ಡ್ರಾ ದ ಮಿರರ್ ಲೈಕ್ ದಿಸ್. ಈ ಕಡೆ ಇಟ್ಟಿದ್ದೀನಿ. ಈಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಕಡೆನೇ ಇದೆ. ಇದೊಂದು ಪ್ರಿನ್ಸಿಪಲ್ ಆಕ್ಸಿಸ್ನ ಡ್ರಾ ಮಾಡ್ತೀನಿ. ಕಚ 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 ಕಚಕ್. ಇದೇನಿದು? ಪೋಲ್ ಅಂತ ಕರಿತೀನಿ. ಇಲ್ಲೊಂದು ಆಬ್ಜೆಕ್ಟ್ನ ನಿಲ್ಲಿಸಿದ್ದೀನಿ. ಸೊ ದಿಸ್ ಈಸ್ ಆಬ್ಜೆಕ್ಟ್. ಸೊ ಈಗ ಲೈಟ್ ರೇಸ್ ಯಾವ ಕಡೆ ಟ್ರಾವೆಲ್ ಮಾಡುತ್ತೆ? ದಿಸ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಈ ಕಡೆಗೆ ಪಾಸಿಟಿವ್ನ ತಗೋಬೇಕಾಗತ್ತೆ. ಸೊ ಡೈರೆಕ್ಷನ್ ಆಫ್ ರೇ ಇಸ್ ಟೇಕನ್ ಆಸ್ ಪಾಸಿಟಿವ್ ಡೈರೆಕ್ಷನ್ ಅಂತ ತಗೋಬೇಕಾಗತ್ತೆ. ಈಗ ಆಬ್ಜೆಕ್ಟ್, ಈಗ ಡೈರೆಕ್ಷನ್ ಪಾಸಿಟಿವ್ ಅಂದರೆ ಆಬ್ಜೆಕ್ಟ್ ಇಲ್ಲಿಟ್ಟಿದೆ, ಇಮ್ಯಾಜ್ ಇಲ್ಲೆಲ್ಲೋ ಫಾರ್ಮ್ ಆಯಿತು ಅಂತ ಅಂದ್ಕೊಳ್ಳಿ. ನಂಗೆ ಗೊತ್ತಿಲ್ಲ ಎಲ್ಲಿ ಫಾರ್ಮ್ ಆಗುತ್ತೆ, ಆಯಿತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು 5 ಸೆಂಟಿಮೀಟರ್. ಈಗ 6 ತಗೊಳ್ಳೋಣ. ಆಗಲೇ 5 ಆಗಿದೆ, ಈಗ 6 ಆಗಿದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ತಗೋಬೇಕು ನೋಡಿ? ರೈಟ್ ಸೈಡ್ ಇದೆ ಅಂತ ಪಾಸಿಟಿವ್ ತಗೊಳ್ಳೋದಲ್ಲ. ಲೈಟ್ ರೇ ಈ ಕಡೆ ಟ್ರಾವೆಲ್ ಆಗ್ತಿದೆ ಅಂದರೆ ಈ ಕಡೆ ಪಾಸಿಟಿವ್ ಇದೆ. ನಾನು ಇಲ್ಲಿಂದ ಆ ಕಡೆಗೆ ಹೋಗ್ತಿದ್ರೆ -5 ಸೆಂಟಿಮೀಟರ್ ತಗೋಬೇಕಾಗತ್ತೆ. ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ನಾವು ಇದನ್ನ ರೆಫರೆನ್ಸ್ ಆಗಿ ತಗೋಬೇಕು. ಡೈರೆಕ್ಷನ್ ಆಫ್ ಲೈಟ್ ಯಾವ ಕಡೆಗೆ ಹೋಗ್ತಿದೆ ಅದನ್ನ ರೆಫರೆನ್ಸ್ ಆಗಿ ತಗೋಬೇಕು. +5 ಆ -5 ಅಂತ ಬರೀಬೇಕು. ಸೊ ಈ ಕಡೆ ಪಾಸಿಟಿವ್ ಇದ್ರೆ ಪೋಲಿಂದ ರೈಟ್ ಸೈಡ್ ಇರ್ತಕ್ಕಂಥ ಡಿಸ್ಟೆನ್ಸ್ನ ನೆಗೆಟಿವ್ ಅಂತ ತಗೋಬೇಕು. ಈ ಕಡೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಇದು ಇಮ್ಯಾಜ್ ಅಂತ ಅನ್ಕೊಳ್ಳಿ. ಇದೊಂದು 5 ಸೆಂಟಿಮೀಟರ್ ಫಾರ್ಮ್ ಆಗಿದೆ. ಇಮ್ಯಾಜ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ +5 ಸೆಂಟಿಮೀಟರ್. ಸೊ ಈ ಕಡೆಗೆ ಬರ್ತಿದ್ರೆ ನೆಗೆಟಿವ್ ಅಲ್ಲ ಸರ್, ಇಲ್ಲಿಂದ ಬರ್ತಿದೆ. Always direction of light is taken as positive. So therefore positive direction ಅಂತ ತಗೋಬೇಕಾಗತ್ತೆ. ಇದು ಪಾಸಿಟಿವ್, ಅದು ನೆಗೆಟಿವ್ ಆಗುತ್ತೆ. All the distances above the principal axis are taken as positive. All the distances below the principal axis are taken as negative. So ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಕಾನ್ಸೆಪ್ಟ್ ಆಫ್ ಸ್ಪೆರಿಕಲ್ ಮಿರರ್ ಫಾರ್ಮುಲಾನ ಡಿರೈವ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಆಲ್ಸೋ ಆನ್ ಮ್ಯಾಗ್ನಿಫಿಕೇಶನ್. ಸೊ ದಟ್ಸ್ ಆಲ್ ಫಾರ್ ಟುಡೇ ವಿಡಿಯೋ. ಸೊ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.